ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಇಂದಿನ ಒಂದು ಕಾರ್ಯಕ್ರಮ ಇಂದಿನ ಪ್ರಸ್ತುತ ಸಮಾಜದಲ್ಲಿ ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ ಈ ಎಲ್ಲವೂ ಒಂದಕ್ಕೊಂದು ತೆಕ್ಕೆ ಹಾಕಿಕೊಂಡು ಸಮಾಜದ ಸ್ವರೂಪಗಳು ಅಥವಾ ಸಂಗತಿಗಳು ಇವುಗಳನ್ನೆಲ್ಲ ಬೇರೆ ಬೇರೆ ನಿಟ್ಟಿನಲ್ಲಿ ನೋಡುವಂತಹ ಕ್ರಮ ಮತ್ತು ಅಧ್ಯಯನ ಶಿಸ್ತು ನಮ್ಮಲ್ಲಿದೆ. ಮತ್ತು ಕಾಲಕಾಲಕ್ಕೆ ಅವುಗಳಲ್ಲಿ ನಾವು ಬಳಸುವಂತಹ ಮಾನದಂಡ, ಪರಿಕರಗಳು ಬದಲಾಗ್ತಾ ಹೋಗ್ತಾ ಇದೆ. ಅಂದು ಸಮಾಜದ ಆಂತರಿಕ ಒತ್ತಡದಿಂದಾಗಿ ಸಮಾಜದ ಇಂತಹ ಪರಿಕರಗಳು ಬದಲಾಗುವುದು ಬಹಳ ಸಹಜ ಕೂಡ ಹೌದು. ಸಾಹಿತ್ಯ, ಸಮಾಜ, ಸಂಸ್ಕೃತಿಯನ್ನು ಬೇರೆ ನಿಟ್ಟಿನಿಂದ ನೋಡುವ ಹಾಗೆಯೇ ಹೆಣ್ಣು ನೋಟದಿಂದ ಸ್ತ್ರೀವಾದಿ ನೆಲೆ ಅಲ್ಲ, ಸ್ತ್ರೀ ಕಣ್ಣುಗಳಿಂದ. ಏಕೆಂದರೆ ಸ್ಪಷ್ಟವಾಗಿ ಸ್ತ್ರೀವಾದಿ ಮತ್ತು ಸ್ತ್ರೀ ನೆಲೆಗಳು ಎಂಬ ವ್ಯತ್ಯಾಸವನ್ನು ತಿಳಿದುಕೊಂಡೇ ನಾನು ಹೇಳ್ತಾ ಇದ್ದೀನಿ. ತುಂಬ ಆಂತರ್ಯದಿಂದ, ಅಂತಃಕರಣದಿಂದ ಮಾನವೀಯವಾಗಿರುವ ಒಬ್ಬ ಪುರುಷ ಕೂಡ ಸ್ತ್ರೀವಾದಿ ಆಗಿರಲಿಕ್ಕೆ ಸಾಕು. ಮತ್ತು ಹಾಗೆ ನೋಡಿದರೆ ನಮ್ಮ ಭಾರತದ ಪುನರುತ್ಥಾನ ಇತಿಹಾಸ ಎನ್ನುವಂತಹುದು ಮತ್ತು ಅದರಲ್ಲಿ ಸ್ತ್ರೀಯನ್ನು ನೋಡುವಂತಹ ನಮ್ಮ ಪರಿಕಲ್ಪನೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತಂದಂಥವರು, ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಆ ಕಾಲಕ್ಕೆ ಎತ್ತಿದವರು ರಾಜಾರಾಮ್ ಮೋಹನ್ ರಾಯ್ ಅವರು. ಹಾಗಾಗಿ ಸ್ತ್ರೀವಾದಿ ದೃಷ್ಟಿ ಎನ್ನುವಂತಹದ್ದು ಹೀಗೆ ತುಂಬ ವಿಸ್ತಾರವಾದಂತಹ ಆಯಾಮಗಳನ್ನು ಪಡೆದುಕೊಂಡಿಂತಿರುವ ಹೊತ್ತಿನಲ್ಲಿ ನಮ್ಮ ಜೊತೆ ಇರುವಂತಹ ಮತ್ತು ತಮ್ಮದೇ ಕ್ಷೇತ್ರಗಳಲ್ಲಿ ಬಹಳ ಅರ್ಥಪೂರ್ಣವಾದ ಕೆಲಸಗಳನ್ನು ಮಾಡಿರುವಂತಹ ಮೂವರನ್ನು ನಾನು ಇವತ್ತು ಮಾತಿಗೆಳೆಯುತ್ತಿದ್ದೇನೆ. ಸ್ವತಂತ್ರ ಬಂದು ಇಷ್ಟೆಲ್ಲ ವರ್ಷಗಳಾದರೂ ಮತ್ತು ಹೆಣ್ಣಿನ ಸ್ಥಾನಮಾನಕ್ಕೆ ಮತ್ತು ಅವಳ ಬದುಕಿನ ಘನತೆಗೆ ಎಷ್ಟೊಂದು ಮಹನೀಯರು ಧ್ವನಿ ಎತ್ತಿದರೂ ಕೂಡ ಇವತ್ತಿಗೂ ನಮ್ಮ ಸುತ್ತಮುತ್ತಲಿನ ಸಮಾಜ ಹೆಣ್ಣಿನ ಮೇಲೆ ನಡೆಯುತ್ತಿರುವಂತಹ ಏನೇನೋ ಘಟನೆಗಳು ಅದು ಎಷ್ಟು ನಮ್ಮನ್ನು ಪ್ರತಿನಿತ್ಯ ಆತಂಕಕ್ಕೆ ದುಡ್ತಾ ಇದೆ ಅಂದರೆ ಒಂಥರ ಕುಬ್ಜ ಅಂತ ಅನ್ನುವ ಮನಸ್ಥಿತಿ ನಮಗೆ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಸಾಮಾಜಿಕ ವ್ಯವಸ್ಥೆ ಒಳಗಡೆ ನಾವು ಇವತ್ತು ಕೂಡ ಬದುಕುತ್ತಿದ್ದೇವೆ. ಎಷ್ಟೇ ಅವಳಿಗೆ ಹಕ್ಕು ಮತ್ತು ಕಾನೂನಿನ ಬೆಂಬಲ ಇದ್ದರೂ ಕೂಡ ಈ ಕಾಲಕ್ಕೆ ಅದರ ಸ್ವರೂಪಗಳು, ಅಂದರೆ ಹೆಣ್ಣನ್ನು ಕುಗ್ಗಿಸುವಂತಹ ಸ್ವರೂಪಗಳು ತುಂಬ ಬದಲಾಗ್ತಾ ಇವೆ. ಈ ಹಿನ್ನೆಲೆ ಒಳಗೆ ನಾವು ಹೇಗೆ ನಮ್ಮ ಐಡೆಂಟಿಟಿಯನ್ನು ನಾವು ಅದನ್ನು ಉಳಿಸಿಕೊಳ್ಳುವ ಮತ್ತು ಆತ್ಮಗೌರವವಾಗಿ ಬದುಕುವುದು ಬಹಳ ದೊಡ್ಡದು. ಈ ಬದುಕಲ್ಲಿ ಅಂತಹ ಒಂದು ಸಮಾಜವನ್ನು ಅಥವಾ ಸಮಾಜದ ಬಹಳ ದೊಡ್ಡ ಪರಿಕಲ್ಪನೆ ಆಯಿತು. ನಮ್ಮ ಕುಟುಂಬದಲ್ಲಿ ನಾವು ಅದನ್ನು ಚಾಲನೆ ಮಾಡುವಂತಹ ಮಾರ್ಗಗಳು ಹೇಗಿವೆ, ಸಾಹಿತ್ಯ ಅದನ್ನು ಹೇಗೆ ನೋಡ್ತಿದೆ ಎಂಬ ನಿಟ್ಟಿನಲ್ಲಿ ನಾನು ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈಗಷ್ಟೇ ನೀವೆಲ್ಲ ನೋಡಿದಿರಿ, ಲಕ್ಷ್ಮೀ ಚಂದ್ರಶೇಖರ್ ಅವರ ಹೆಣ್ಣಲ್ಲವೇ, ಬರೀ ಹೆಣ್ಣಲ್ಲವೇ ಅನ್ನುವಂತಹ ಒಂದೇ ಒಂದು ಪದ ಬಹಳಷ್ಟು ಧ್ವನಿಯನ್ನು ಧ್ವನಿಸ್ತು. ಎಲ್ಲರ ಹೆಣ್ಣಿನ ನೋವಿನ ಧ್ವನಿಯನ್ನು ಒಂದು ಕಲೆಯ ಮೂಲಕ ಅಭಿವ್ಯಕ್ತಿ ಮಾಡಿದವರು ನಮ್ಮ ಮೇಡಮ್ ಲಕ್ಷ್ಮೀ ಚಂದ್ರಶೇಖರ್ ಅವರು. ಇಲ್ಲಿ ನನಗೊಂದು ಕುತೂಹಲ ಆಗ್ತಾ ಇದೆ. ಒಂದು ಕಲೆಯಿಂದ ಅಥವಾ ಒಂದು ರಂಗಭೂಮಿಯಲ್ಲಿ ಬಹಳಷ್ಟು ಕೆಲಸವನ್ನು ತಾವು ಮಾಡಿದ್ದೀರಾ. ಅದರಲ್ಲಿ ಸ್ತ್ರೀ ದೃಷ್ಟಿ ಅಥವಾ ಸ್ತ್ರೀ ನೆಲೆ ಅದು ಒಂದು ಸಮಾಜಕ್ಕೆ ಹೇಗೆ ಒಂದು ಒಳಿತನ್ನು ಅಥವಾ ಒಂದು ದಾರಿಯನ್ನು ತೋರಿಸಬಹುದು, ಅಥವಾ ಹೆಣ್ಣಲ್ಲವೇ ನಾಟಕದಲ್ಲಿ ಬರೀ ನೋವಿನ ಧ್ವನಿಯನ್ನಷ್ಟೇ ನಾನು ಕಂಡೆ. ಬೇರೆ ಧೀರ ಹೆಣ್ಮಕ್ಳದು ಧ್ವನಿ ಏನಾದರೂ ಇರಬಹುದಾ ಮೇಡಮ್? ತಮ್ಮ ಉತ್ತರ ಪ್ಲೀಸ್. ನಮಸ್ಕಾರ. ನಾನು ನೋವನ್ನು ಮಾತ್ರ ಇದರಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಕಾಗಿಲ್ಲ. ಯಾಕೆಂದರೆ ಇದರಲ್ಲಿ ಬರುವಂಥ ಪ್ರತಿಯೊಂದು ಹೆಣ್ಣು ತನ್ನ ಮೇಲೆ ಆಗ್ತಾ ಇರೋ ಅತ್ಯಾಚಾರದ ವಿರುದ್ಧ ಎದ್ದು ನಿಂತಿದ್ದಾಳೆ, ಹೊಡೆದಾಡಿದ್ದಾಳೆ. ಅದು ಎಲ್ಲರೂ ಭಾಗೀರಥಿ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಅಂದರೆ ಸ್ತ್ರೀವಾದಿಗಳೆಲ್ಲ ಹೆಣ್ಣುಗಳಲ್ಲ, ಆಮೇಲೆ ಪುರುಷ ಪ್ರಧಾನ ಸಮಾಜದಲ್ಲಿ ನಂಬಿಕೆ ಇಟ್ಕೊಂಡಿರೋರಲ್ಲ ಗಂಡಸರಲ್ಲ. ಎಷ್ಟೋ ಜನ ಹೆಂಗಸರು ಪುರುಷ ಪ್ರಧಾನ ಮೌಲ್ಯಗಳನ್ನು ಒಪ್ಕೊಂಡ್ಬಿಟ್ಟಿರ್ತಾರೆ, ತಮ್ಮದಾಗಿಸ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೋ ಜನ ಗಂಡಸರು ಸ್ತ್ರೀವಾದಿಗಳಾಗಿರ್ತಾರೆ. ಈಗ ನಾನು ಮಾಡಿದ ನಾಟಕದಲ್ಲಿ ನಾಗತ್ತೆ ಪಾತ್ರವನ್ನು ಸೃಷ್ಟಿಸಿದಂಥ ಕೈಲಾಸಮ್ಮ ಅವರು ಗಂಡು, ಮತ್ತು ದ್ರೌಪದಿಯ ಪಾತ್ರವನ್ನು ಸೃಷ್ಟಿಸಿದಂತಹ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಗಂಡು, ಭಾಗೀರಥಿ ಒಂದು ಜಾನಪದ ಕಾವ್ಯವನ್ನು ನಾಟಕವನ್ನಾಗಿಸಿದ ಎಚ್.ಎಸ್. ಶಿವಪ್ರಕಾಶ್ ಅವರು ಗಂಡು. ಇವರೆಲ್ಲರಿಗೂ ಕೂಡ ಸ್ತ್ರೀ ಸಂವೇದನೆ ಇದೆ. ಹಾಗಾಗಿ ನಾವು ಆ ರೀತಿ ಒಂದು ಗೆರೆ ಎಳೆದುಬಿಡೋಕ್ಕಾಗಲ್ಲ, ಗಂಡಸರೆಲ್ಲ ಒಂದು ಕಡೆ ಹೆಂಗಸರೆಲ್ಲ ಒಂದು ಕಡೆ ಅಂತ ಅಲ್ಲ. ಎಷ್ಟೋ ಬಾರಿ ಈಗ ರೂಪ್ ಕನ್ವರದಲ್ಲಿ ಅವಳಿಗೆ ಬೆಂಕಿಗೆ ಬೀಳಕ್ಕೆ ಪ್ರಚೋದನೆ ಮಾಡೋರಲ್ಲಿ ಅವಳ ಅತ್ತೆ ಕೂಡ ಮುಖ್ಯವಾಗಿರ್ತಾಳೆ.
ಬರೀ ಮಾವ ಅಲ್ಲ, ಅತ್ತೆನೂ ಅದರಲ್ಲಿ ಭಾಗಿಯಾಗಿರ್ತಾಳೆ. ಇದೇ ರೀತಿ ಎಷ್ಟೋ ಕಡೆ ಡೌರಿ ಡೆತ್ಗಳಲ್ಲಿ ಅತ್ತೆ, ನಾದಿನಿ ಇವರೆಲ್ಲ ಸಕ್ರಿಯವಾಗಿ ಭಾಗವಹಿಸಿರ್ತಾರೆ. ಅದರಿಂದ ನಾವು ಗಂಡಸರೆಲ್ಲ ಸ್ತ್ರೀ ವಿರೋಧಿಗಳು, ಹೆಂಗಸರೆಲ್ಲ ಸ್ತ್ರೀವಾದಿಗಳು ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಇದೊಂದು ಸಂವೇದನೆ, ಇದೊಂದು ಮೌಲ್ಯ. ಈ ಮೌಲ್ಯವನ್ನು ಹೆಂಗಸರು ಬೇಕಾದ್ರೂ ಒಪ್ಕೊಂಡಿರ್ಬೋದು, ಗಂಡಸರು ಬೇಕಾದರೂ ಒಪ್ಕೊಂಡಿರ್ಬೋದು. ಅದು ಒಂದು ಮುಖ್ಯ. ಆಮೇಲೆ ಈ ನಾಟಕದಲ್ಲಿ ಒಬ್ಬೊಬ್ಬರನ್ನೇ ಎತ್ಕೊಳ್ಳಿ, ಪ್ರತಿಯೊಬ್ಬರೂ ಕೂಡ ಸಂಪ್ರದಾಯದ ವಿರುದ್ಧ ಮತ್ತು ತಮ್ಮ ಮೇಲೆ ನಡೀತಾ ಇರೋ ಅತ್ಯಾಚಾರದ ವಿರುದ್ಧ ಎದ್ದು ನಿಂತವ್ರೆ, ಗಲಾಟೆ ಮಾಡಿದ್ರು. ದ್ರೌಪದಿ ತನ್ನಗಾದ ಅತ್ಯಾಚಾರವನ್ನು ಒಪ್ಕೊಳ್ಳಿಲ್ಲ. ಎಲ್ಲ ಗಂಡಂದ್ರನ್ನೆಲ್ಲ ಹೇಗೆ ಹರಾಜಿಗೆ ಹಾಕ್ಬಿಡ್ತಾಳೆ, ಎಷ್ಟು ಧೈರ್ಯವಾಗಿ ಯಾವ ಮಹಾಪೌರುಷವಂತ್ರಿ ಇವರು, ತಿಪ್ಪೆಗೆ ಹಾಕಿ ತೊಗೊಂಡೋಗಿ ಅಂತಾಳೆ. ಅವರ ಪೌರುಷದ ಪ್ರತಿಬಿಂಬಗಳಾದಂಥ ಗಾಂಡೀವ, ಗದೆ ಇವನ್ನೆಲ್ಲ ತಗೊಂಡೋಗಿ ತಿಪ್ಪೆಗೆ ಹಾಕಿ ಅಂತ. ಅಂದರೆ ಎಷ್ಟು ಕೆಚ್ಚೆದೆ ಅವಳದ್ದು. ಯಾವ ಇವತ್ತಿನ ಫೆಮಿನಿಸ್ಟ್ಗೂ ಏನು ಕಡಿಮೆ ಇರಲಿಲ್ಲ ಅವಳು. ಅದು ಒಂದು ಕಡೆ. ಮತ್ತು ಭಾಗೀರಥಿ ತನ್ನ ಅಸಹಾಯಕ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಆಸೆಯನ್ನು, ಬದುಕಬೇಕೆಂಬ ಬಯಕೆಯನ್ನು ಹೊರಗೆ ಹಾಕ್ತಾಳೆ. ಅವಳೊಂದು ಬಸಿರೆ ಹೆಂಗಸು. ತನ್ನ ಮಗು ಹುಟ್ಟಬೇಕು, ತನ್ನ ಗಂಡ ದಂಡಿಗೆ ಹೋದವನು ಬರಬೇಕು, ಅವ್ರನ್ನೆಲ್ಲ ನೋಡಬೇಕು, ಮಗು ಬೆಳಿಬೇಕು, ಅಲ್ಲಿವರೆಗೂ ನಂಗೆ ಸಾಯೋಕ್ಕೆ ಇಷ್ಟ ಇಲ್ಲ, ನಾ ಬದುಕಬೇಕು ಅಂತ ಹಂಬಲಿಸ್ತಾಳೆ. ರೂಪಕನ್ವರು ಕೂಡ ಅಷ್ಟೇ, ಬದುಕಬೇಕು ಅಂತ ಹಂಬಲಿಸ್ತಾ ಇರೋ ಚಿಕ್ಕ ವಯಸ್ಸಿನ ಹುಡುಗಿ. ಅವಳನ್ನ ಬಲವಂತವಾಗಿ ಬೆಂಕಿ ಇಕ್ಕಿರ್ತಾರೆ. ಅದಕ್ಕೆ ಈ ಸತಿ ಪದ್ಧತಿಯನ್ನು ಗ್ಲೋರಿಫೈ ಮಾಡಿ ಅವಳಿಗೊಂದು ದೇವಸ್ಥಾನ ಬೇರೆ ಕಟ್ಟಿಬಿಟ್ರು ರಾಜಸ್ಥಾನದಲ್ಲಿ. ಆದರೆ ನಿಜವಾಗಿ ನಡೆದಿದ್ದೇನು ಅಲ್ಲಿ ಅವಳ ಆಸ್ತಿ ಅವಳಿಗೆ ಹೋಗಬಾರ್ದು ಅಂತ ಹೇಳಿ ಅವಳ ಅತ್ತೆ, ಮೈದುನರು ಎಲ್ಲರೂ ಸೇರಿ ಸಂಚು ಮಾಡಿ ಅವಳನ್ನು ಬೆಂಕಿಗೆ ತಳ್ಳಿದ್ದು, ಅದನ್ನು ಗ್ಲೋರಿಫೈ ಮಾಡೋದು. ಆಮೇಲೆ ಬಾವ್ರಿ ದೇವಿದು ರೇಪ್ ಕೇಸು ಇವತ್ತಿಗೂ ಕೂಡ ಜೀವಂತವಾಗಿರುವಂಥದ್ದು. ಅದು ಅವಳ ಹೋರಾಟದ ಮೂಲಕ ಅನೇಕ ಬದಲಾವಣೆಗಳು ಬಂದಿವೆ. ಹೆಣ್ಣಿನ ಮೇಲೆ ಆಗೋ ಅತ್ಯಾಚಾರದ ಬಗ್ಗೆ ಕಾನೂನುಗಳು ಬಂದಿವೆ. ಅವಳು ಒಂದು ಹಿಂದುಳಿದ ಜನಾಂಗಕ್ಕೆ ಸೇರಿದವಳು, ಓದು ಬರಹ ಗೊತ್ತಿದ್ದವಳಲ್ಲ. ಆದರೂ ಕೂಡ ದೇಶದ ಪೂರ್ತಿ ಸಂಚಾರ ಮಾಡಿ ಈ ಅತ್ಯಾಚಾರದ ವಿರುದ್ಧ ಗಲಾಟೆ ಮಾಡಿದ್ದಾಳೆ, ಹೋರಾಡಿದ್ದಾಳೆ, ಒಂದು ಸಂಘಟನೆ ಕಟ್ಟಿದ್ದಾಳೆ. ಅದು ನನ್ನ ನಾಟಕದ ಮುಖ್ಯ ಉದ್ದೇಶ. ಅದು ಬಾವ್ರಿ ದೇವಿ ಅಂಥವಳಿಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಆದರೆ, ನಾವು ವಿ ಬಿಲಾಂಗ್ ಟು ಅ ಮೋರ್ ಪ್ರಿವಿಲೇಜ್ಡ್ ಕ್ಲಾಸ್. ನಮಗೆ ಓದು ಬರಹ ಇದೆ, ನಾವು ಮಧ್ಯಮ ವರ್ಗದವರು, ನಮಗೆ ಸಮಾಜದ ಬೆಂಬಲ ಇದೆ, ಬೇರೆ ಬೇರೆ ಮಾಧ್ಯಮಗಳನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು. ಆದರೆ ಇದೇನು ಅಂತಂದರೆ, ದುರಂತ ಏನು ಅಂದರೆ, ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ಇಂಥ ಹೋರಾಟಕ್ಕೆ ಹೋಗೋದಿಲ್ಲ. ಅವರು ಸ್ವಲ್ಪ ನಾಚಿಕೆ, ಮಾನ ಮರ್ಯಾದೆ, ಮನೆತನದ ಗೌರವ ಅಂಥೇಳಿ ಹಿಂದೆ ಹೊಡೆಯೋದೇ ಜಾಸ್ತಿ. ಆದರೆ ಬಾವ್ರಿ ದೇವಿಗೆ ಕಳ್ಕೊಳ್ಳೋಕ್ಕೇನೂ ಇಲ್ಲ ಅವಳಿಗೆ. ಅದರಿಂದ ಅವಳು ಹೋಗಿ ದಿಟ್ಟವಾಗಿ ಹೋರಾಡ್ತಾಳೆ. ಇದು ಒಂದು ಹೋರಾಟದ ಹಾದಿ. ಇದು ಎಲ್ಲರೂ ಮಾಡೋದು ಅದೇನೆ. ಅವರೆಲ್ಲರ ಹೋರಾಟದ ಫಲವಾಗಿ ಆ ನೆರೇಟರ್ ಇದ್ದಾಳಲ್ಲ, ನಿರೂಪಕಿ, ಅವಳು ಒಂದು ಮಧ್ಯಮ ವರ್ಗದ ದುಡಿಯೋ ಹೆಣ್ಣು. ಅವಳಿಗೆ ಇದರಿಂದ ಸ್ಫೂರ್ತಿ ಬರುತ್ತೆ. ಅವಳು ತನ್ನ ಸ್ವಾತಂತ್ರ್ಯ ಕಡೆಗೆ ಇಡೋ ಮೊದಲನೇ ಹೆಜ್ಜೆ ಅಂದರೆ, ನಂದೇ ಒಂದು ಗಾಡಿ ಕೊಂಡ್ಕೋತೀನಿ ಅಂತ. ಇಲ್ಲಿವರೆಗೂ ಗಂಡ ಡ್ರಾಪ್ ಮಾಡಬೇಕು, ಅವನ ಮೇಲೆ ಡಿಪೆಂಡೆಂಟ್ ಆಗಿದ್ದವಳು. ಈಗ ನಾನೇ ಸ್ವತಂತ್ರವಾಗಿ, ಅದು ಸ್ತ್ರೀ ನೆಲೆಯನ್ನು ಬೇರೆ ಸ್ತ್ರೀ ಧ್ವನಿಯನ್ನು ಧ್ವನಿಸ್ತಾ ಇದೆ ಅಂತ. ಅಂದರೆ ಬೇರೆ ಹೆಂಗಸರಿಗೆ ಯಾವಾಗಲೂ ಆಫೀಸಲ್ಲಿ ನಿಮ್ಮದು ತಾಪತ್ರ ಇದ್ದೇ ಇರುತ್ತೆ ಅಂತ ಬೈತಾರೆ, ಅದು ಇರುತ್ತೆ. ನನ್ನ ಇಂಗ್ಲೀಷ್ ವರ್ಷನಲ್ಲಿ ಇನ್ನೊಂಚೂರು ಮುಂದೆ ಹೋಗಿ ಹಿ ಈಸ್ ಆಲ್ರೆಡಿ ಲುಕಿಂಗ್ ಫಾರ್ ಎ ಯಂಗರ್ ಸೆಕ್ರೆಟ್ರಿ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಅದನ್ನು ಹೇಳಿರಲಿಲ್ಲ. ಅಂದರೆ ಅದು ಕೂಡ ಆಗತ್ತೆ. ಸ್ವಲ್ಪ ವಯಸ್ಸಾದವಳು, ಮಕ್ಕಳು ಮರಿ ಇರೋಳಗಿಂತನೂ ಒಂಚೂರು ಚಿಕ್ಕ ವಯಸ್ಸಿನ ರೂಪವತಿಯಾದಂಥ ಸೆಕ್ರೆಟ್ರಿ ಇದ್ದರೆ ಇನ್ನೂ ಒಳ್ಳೆಯದು. ಅದು ಕೂಡ ನಡೆಯುತ್ತೆ ಆಫೀಸ್ಗಳಲ್ಲಿ. ಈಗ ಹೆಣ್ಮಕ್ಳೊಂದಿಗೆ ತುಂಬ ಒಡನಾಡ್ತಾ ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದಂತಹ ನಮ್ಮ ಸಬಿಹಾ ಮೇಡಮು ಮತ್ತು ಮಹಿಳಾ ದೌರ್ಜನ್ಯದ ವಿರುದ್ಧ ಬಹಳಷ್ಟು ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ. ಅವರ ನೆಲೆಯಲ್ಲಿ ಸ್ತ್ರೀ ದೃಷ್ಟಿ ಅಥವಾ ನಾನು ಹೇಗೆ ಮತ್ತು ಅದನ್ನು ತಮಗೆ ಕೇಳೋಣ ಅಂತ. ಅಂದರೆ ಮೇಡಮ್, ಇದು ಸ್ತ್ರೀವಾದಿಯಾಗಿ ಇದನ್ನು ಸ್ತ್ರೀ ನೋಟದಿಂದ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೆಣ್ಮಕ್ಳ ದೃಷ್ಟಿಯಲ್ಲಿ ನಾನು ಒಂದು ದೃಷ್ಟಿ ಅಂತ ಕೇಳ್ತಾ ಇದ್ದೀನಿ. ಸ್ತ್ರೀ ದೃಷ್ಟಿ ಸಾಹಿತ್ಯದಲ್ಲಿ ಹೇಗಿದೆ, ಇತ್ತೀಚಿನ ಸಾಹಿತ್ಯದಲ್ಲಿ ಹೇಗಿದೆ ಅಂತಕ್ಕೆ. ಓಕೆ, ಇತ್ತೀಚಿನ ಸಾಹಿತ್ಯದಲ್ಲಿ ತಮ್ಮ ಬದಲಾವಣೆಗಳನ್ನು ಸ್ತ್ರೀ ದೃಷ್ಟಿಯಿಂದ ಅಥವಾ ಸ್ತ್ರೀ ನೋಟದಿಂದ ತಾವು ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬರವಣಿಗೆ ಅನ್ನುವುದೇ ಹೆಣ್ಮಕ್ಳ ದೃಷ್ಟಿಯಿಂದ ಅದೊಂದು ಬಂಡಾಯ.
ಒಂದು ಸಾಮಾಜಿಕ ಆವರಣದ ಒಳಗಡೆ ನೀನು ಓದುವುದಕ್ಕೆ ಅರ್ಹಳಲ್ಲ, ನೀನು ಬರೆಯುವುದಕ್ಕೆ ಅರ್ಹಳಲ್ಲ, ನೀನು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳುವ ಒಂದು ಕಾಲಘಟ್ಟದಲ್ಲಿ ನಾನು ಓದ್ತೀನಿ, ನನ್ನ ಅನಿಸಿಕೆಗಳನ್ನು ಬರೀತೀನಿ ಅಂತನ್ನುವಂಥದ್ದು ಒಂದು ಬಗೆಯ ಹೋರಾಟ. ಅಲ್ಲಿಂದ ಆಚೆಗೆ ಮಹಿಳಾ ಸಾಹಿತ್ಯವನ್ನು ಒಟ್ಟಾಗಿ ಗಮನಿಸುವಾಗ ಕೆಲವು ನೆಲೆಗಳನ್ನು ಗುರುತಿಸಬಹುದು ಅನಿಸುತ್ತೆ. ಅವರ ಪ್ರತಿ ಹಂತಗಳಲ್ಲಿಯೂ ಅವರು ಮಾತನಾಡ್ತಾ ಇದ್ದದ್ದು ತಮ್ಮ ಹಕ್ಕುಗಳ ಬಗ್ಗೆ. ಯಾವ್ಯಾವ ಬಗೆಯ ಹಕ್ಕುಗಳ ಬಗ್ಗೆ ಅವರು ಮಾತಾಡ್ತಾ ಬಂದರು ಅಂತ ಗಮನಿಸಿದರೆ, ಮೊದಲನೇದಾಗಿ ಅವರು ಮಾತನಾಡಲಿಕ್ಕೆ ಹೊರಟದ್ದು ದಾಂಪತ್ಯದಲ್ಲಿ ನಮಗೆ ಅಧಿಕಾರದ ರಾಜಕಾರಣ ಅನ್ನುವಂಥದ್ದನ್ನು ನಿರಾಕರಿಸಿದರು. ದಾಂಪತ್ಯ ಅನ್ನುವಂಥದ್ದು ಹೇಗಿರಬೇಕು ಅಂದರೆ ಒಂದು ಸ್ನೇಹದ ನೆಲೆಯಲ್ಲಿ ಪರಸ್ಪರ ಸ್ನೇಹಿತರ ಹಾಗೆ ಇರಬೇಕು ಅನ್ನುವಂಥದ್ದನ್ನು ಸೂಚಿಸುವುದಕ್ಕೆ ಅವರು ಬೇರೆ ಬೇರೆ ಮಾಡೆಲ್ಗಳನ್ನು ಯಾವ್ಯಾವುದು ಸರಿಯಾದದ್ದಲ್ಲ ಅನ್ನುವುದನ್ನು ಹೇಳುವುದಕ್ಕೆ ಪ್ರಯತ್ನ ಪಟ್ಟರು. ಎರಡನೇದು, ಅದರ ಜೊತೆಗೆ 70ರ ದಶಕದಲ್ಲಿ ಹೇಳಿದಂಥದ್ದು, ವಿವಾಹದಲ್ಲಿ ತಮ್ಮ ಸಮ್ಮತಿಗೆ ಅವಕಾಶ ಇರಬೇಕು, ತಮ್ಮ ಆಯ್ಕೆಯ ಬಾಳ ಸಂಗಾತಿ ಬೇಕು ಅನ್ನುವಂಥ ನೆಲೆಯಲ್ಲಿ ಅವರ ಸಾಹಿತ್ಯವನ್ನು ರಚಿಸಿದ್ದನ್ನು ನಾವು ನೋಡ್ತೀವಿ. ಹಾಗೂ ಇನ್ನೊಂದು ಅದೇ ಕಾಲಘಟ್ಟದಲ್ಲಿ ಬಂದದ್ದು ಅಂದರೆ ವೈಧವ್ಯವನ್ನು ಹೇಗೆ ಒಂದು ಸಮಾಜ ಒಂದು ನಿರ್ದಿಷ್ಟ ಸಮುದಾಯದಲ್ಲಿ ಕುರೂಪಗೊಳಿಸುವ ಕೆಲಸವನ್ನು ಮಾಡಿದರು. ಈಗ ನಾಟಕದಲ್ಲೂ ಅದನ್ನು ತೋರಿಸಿದರು. ಆ ಥರದ ಒಂದು ಬದುಕನ್ನು ಇದು ಮಾನವೀಯವೇ ಅನ್ನುವ ಪ್ರಶ್ನೆಯನ್ನು ಎತ್ತುವ ಹಾಗೆ ಸಾಹಿತ್ಯದ ಒಳಗಡೆ ಅದನ್ನು ಪ್ರಶ್ನೆಯನ್ನು ಎತ್ತಿದ್ದನ್ನು ನಾವು ಕಾಣ್ತೀವಿ. ಇನ್ನೊಂದು, ಅಂಚಿನಲ್ಲಿ ಉಳಿದಂಥ ಸಮುದಾಯದ ಬರಹಗಾರ್ತಿಯರು ಸಾಹಿತ್ಯ ಕೃಷಿಗೆ ತೊಡಗಿಕೊಂಡಾಗ ಅವರು ತಮ್ಮ ಸಮುದಾಯದ ಒಳಗಡೆ ಇರುವಂಥ ಅವಕಾಶಗಳು ಮತ್ತು ಇಕ್ಕಟ್ಟುಗಳ ಬಗ್ಗೆ ಮಾತಾಡ್ತಲೇ ಹೇಗೆ ಪುರುಷ ಪ್ರಧಾನವಾದಂಥ ಚಿಂತನಾ ಕ್ರಮ, ಬದುಕಿನ ಕ್ರಮ ಆಯಾ ಸಮುದಾಯದ ಒಳಗಡೆ ಇದೆ ಅನ್ನುವುದನ್ನು ಅವರ ಬರಹಗಳಲ್ಲಿ ಅವರು ಮತ್ತೆ ಪ್ರಕಟಿಸುವುದಕ್ಕೆ ಹೊರಟರು. ಹಾಗೆಯೇ ಪುರಾಣದ ಸ್ತ್ರೀ ಪಾತ್ರಗಳನ್ನು ಇಟ್ಟುಕೊಂಡು ಅಂಚಲ್ಲಿ ಇದ್ದದನ್ನು ಕೇಂದ್ರಕ್ಕೆ ತಂದರು. ಕುರೂಪಗೊಂಡಂತಹ ಸ್ತ್ರೀ ಪಾತ್ರಗಳನ್ನು ಅವರು ಮಾನವೀಯ ನೆಲೆಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದರು. ಅಷ್ಟೇ ಅಲ್ಲ, ಯಾವ ಸ್ತ್ರೀ ಪಾತ್ರಗಳಿಗೆ ಚರಿತ್ರೆಯಲ್ಲಿ ಅಥವಾ ಪುರಾಣಗಳಲ್ಲಿ ಅವರಿಗೆ ಒಂದು ಚರಿತ್ರೆ ಹಿನ್ನೆಲೆ ಇರಲಿಲ್ವೋ ಅದಕ್ಕೊಂದು ಹಿನ್ನೆಲೆಯನ್ನು ಕಟ್ಟಿಕೊಡಬೇಕು ಅನ್ನುವಂಥ ನೆಲೆಯ ಕೆಲಸಗಳನ್ನು ಕೂಡ ಅವರು ಮಾಡಿದ್ದನ್ನು ನೋಡ್ತೀವಿ. ಹಾಗಾಗಿ ಮಹಿಳಾ ಸಾಹಿತ್ಯದ ಒಳಗಡೆ ಬೇರೆ ಬೇರೆ ನೆಲೆಯ ಬರಹದ ಒಂದು ಬಂಡಾಯವನ್ನು ನಾವು ಕಾಣ್ತೀವಿ. ನೀವು ಹೇಳಿದ ಕೊನೆಯ ವಿಚಾರಕ್ಕೆ ಬರೋದಾದರೆ, ಇತ್ತೀಚಿನ ಇವುಗಳನ್ನು ಗಮನಿಸಿದರೆ ಈ ಎಲ್ಲವುಗಳು ಹೇಗೆ ತಮ್ಮ ತಮ್ಮ ಕಾಲದ ಮಹಿಳೆಯ ಇಕ್ಕಟ್ಟುಗಳನ್ನು ಚರ್ಚಿಸ್ತಲೇ ಇದೆಲ್ಲ ಇರಬೇಕಾದಂಥ ಕ್ರಮ, ನಾವು ಹೇಗೆ ಇರಬೇಕು ಅನ್ನುವುದನ್ನು ಅವರು ಹೇಳುವುದಕ್ಕೆ ಪ್ರಯತ್ನಿಸಿದರು. ಅನೇಕ ಬಾರಿ ಓದುಗರು ಮತ್ತು ವಿಮರ್ಶಾ ವಲಯ ಏನು ಮಾಡ್ತು ಅಂದರೆ, ಇದನ್ನು ಅವರು ತುಂಬ ಜನಪ್ರಿಯವಾದಂಥ ರಚನೆಗಳು ಅಂತ ಹೇಳಿಕೊಂಡು ಒಂದು ಸೈಡ್ ಲೈನ್ ಮಾಡಿದ್ದನ್ನು ನಾವು ಕಾಣ್ತೀವಿ. ಆ ಜನಪ್ರಿಯ ಅಂತ ಅವ್ರು ಕರೆಯುವುದರ ಒಳಗಡೆ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾವು ಅನೇಕ ಬಾರಿ ಅದರ ಒಳಹೊಕ್ಕು ತಲಸ್ಪರ್ಶಿಯಾಗಿ ನಾವು ಮಾತನಾಡಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಹಾಗಾಗಿ ಇವತ್ತು ತೀರಾ ಒಂದು 6-7 ವರ್ಷಗಳ ಇತ್ತೀಚಿನ ಕೃತಿಗಳನ್ನು, ಕಾದಂಬರಿಗಳನ್ನು ಮೇಯ್ನಾಗಿ ಇಟ್ಕೊಂಡು ನಾನು ಮಾತನಾಡುವುದಾದರೆ, ಸ್ತ್ರೀ ಕೇಂದ್ರಿತವಾದಂಥ ಅಥವಾ ಒಂದು ಕುಟುಂಬ ಕೇಂದ್ರಿತವಾದಂಥದ್ದನ್ನೇ ಇಟ್ಟುಕೊಂಡು ಬರೆಯುವುದಕ್ಕಿಂತ ಸ್ವಲ್ಪ ಹೊರಬಂದು ಅವರು ಸಮಾಜದ ಬಹುಮುಖ್ಯವಾದಂಥ ಇಶ್ಯೂಸ್ ಯಾವುದಿದ್ದಾವೆ ಅವುಗಳ ಬಗ್ಗೆ, ಪರಿಸರದ ಬಗ್ಗೆ ಮತ್ತು ಇವೆಲ್ಲವುಗಳು ಒಂದು ಮನುಷ್ಯ ಸಂಬಂಧಗಳನ್ನು ಬೆಸೆಯುವಲ್ಲಿ ಅಥವಾ ಅವುಗಳ ನಡುವೆ ಬಿರುಕನ್ನು ಉಂಟು ಮಾಡುವುದರಲ್ಲಿ ಯಾವ ಬಗೆಯ ಪರಿಣಾಮವನ್ನು ಉಂಟು ಮಾಡ್ತವೆ ಅನ್ನೋದರ ಬಗ್ಗೆ ಹೆಚ್ಚು ಬರವಣಿಗೆಯನ್ನು ಮಾಡ್ತಾ ಇರೋದು ಕಾಣ್ತಾ ಇದ್ದೀವಿ. ಮತ್ತು ಈ ಕಾರಣಕ್ಕಾಗಿಯೇ
ಕೆಲವು ವಿಮರ್ಶಕರು ಈಗಾಗಲೇ ಅದರ ಬಗ್ಗೆ ಕೆಲವು ಮುಖ್ಯವಾದಂಥ ಕೃತಿಗಳನ್ನು ಇಟ್ಕೊಂಡು ಇದು ಶಿವರಾಮ್ ಕಾರಂತ ಮತ್ತು ಕುವೆಂಪು ಅವರ ಬರಹದ ಮಾದರಿಯನ್ನು ಮುಂದುವರಿಸುವ ಒಂದು ನೆಲೆಯಲ್ಲಿ ಅಷ್ಟೊಂದು ತಾಳ್ಮೆಯಿಂದ ಮತ್ತು ಒಂದು ಪ್ರಕೃತಿ, ಮನುಷ್ಯರು ಅಥವಾ ಅಲ್ಲಿರುವಂಥ ಜೀವ ಸಂಕುಲಗಳೆಲ್ಲವುಗಳು ಸೇರಿ ಹೇಗೆ ಈ ಕಾಲದ ಬದುಕನ್ನು ಕಟ್ಟುವುದಕ್ಕೆ ಸಾಧ್ಯ ಆಗಿದೆ ಅಥವಾ ಒಂದು ಇನ್ನೊಂದರ ಮೇಲೆ ಯಾವ ರೀತಿಯ ಅವಲಂಬನೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಬರಿತಾ ಇದ್ದಾರೆ. ಅಂತಹ ಹಲವು ಕಾದಂಬರಿಗಳು ಇತ್ತೀಚಿನ ಒಂದು 6-7 ವರ್ಷಗಳಿಂದ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈಗ ನೀವೇ ಹೇಳಿದ್ರಿ, ಅಂದರೆ ಒಂದು ಸಾಹಿತ್ಯದ ಒಂದು ಪಥ ಬದಲಾಗಿದೆ ಅಂತ ನಾವು ಇತ್ತೀಚೆಗೆ ಕಾಣ್ಬೋದು ಅನಿಸುತ್ತೆ. ಈಗ ಸಂಸ್ಕೃತಿ ಅನ್ನೋದನ್ನು ನಮ್ಮ ಹೆಣ್ಮಕ್ಳನ್ನ ಮಾತ್ರ ಅದರ ವಾಹಕಗಳಾಗಿ ಕಾಣ್ತಾರೆ. ಗಂಡು ಮಕ್ಕಳಿಗೆ ಈ ಸಂಸ್ಕೃತಿಯಲ್ಲಿ ಇರಬೇಕು, ಹೀಗಿರಬೇಕು, ಹಾಗಿರಬೇಕು ಅಂತ ಕಟ್ಟುಪಾಡುಗಳನ್ನ ನಾನು ಕಾಣೋದಿಲ್ಲ. ಈ ಸಂಸ್ಕೃತಿಯ ವಾಹಕಗಳು ಹೆಣ್ಮಕ್ಳೇನ ಮಾತ್ರ ಮೇಡಮ್? ಸುನಂದ ಮೇಡಮ್ಗೆ ನನ್ನ ಪ್ರಶ್ನೆ, ಸಂಸ್ಕೃತಿಯ ವಾಹಕಗಳ ಹೆಣ್ಮಕ್ಳು ಅಥವಾ ಹೇಗೆ ಎನ್ನುವಂಥ ಸಂಸ್ಕೃತಿ ಮತ್ತು ಹೆಣ್ಣಿನ ಒಂದು ಇದನ್ನು ಶ್ರೀನೋಟದಿಂದ ಹೇಗೆ? ನಮಸ್ಕಾರ ಮೇಡಮ್. ನಾಟಕ ನೋಡಿದರೆ ನಮಗೆ ಗೊತ್ತಾಯಿತು. ಯಾಕೆ ಅಂದರೆ ಕೊಟ್ಟೆಣ್ಣು ಕುಲಕ್ಕೊರಗು ಅನ್ನುವ ಮಾತನ್ನು ಹೇಳ್ತಾ ನಮ್ಮನ್ನು, ನಮ್ಮ ಮನೆ, ನಮ್ಮ ಸ್ಥಿತಿ ಹೆಂಗಿದೆ ಗೊತ್ತಾ ಇವಾಗ ನಮ್ಮ ಕಲ್ಚರಲ್ಲಿ? ನಾನು ಇಲ್ಲಿ ಸಲ್ಲಲ್ಲ, ಅಲ್ಲಿಯೂ ಸಲ್ಲಲ್ಲ. ನಮ್ಮದು ಶಿಫ್ಟ್ ಇದೆಯಲ್ಲ, ನಮ್ಮ ಮದುವೆಯ ಕಾರಣಕ್ಕಾಗಿ ಇರುವ ನಮ್ಮ ವಲಸೆ ಇದೆಯಲ್ಲ, ಈ ಮನೆಯಿಂದ ಆ ಮನೆಗೆ ಹೋಗೋದು. ಈ ಮನೆಯಲ್ಲಿ ಎಲ್ಲ ನಿನಗೆ ಅಲ್ಲಿ ಸಿಕ್ಕತ್ತೆ ಅಂತ ಹೇಳ್ಕೊಡ್ತಾರೆ ನಮಗೆ. ಆ ಮನೆಯಲ್ಲಿ ಅಲ್ಲಿದೆ ನಿಂದೆಲ್ಲ ಕಲ್ತ್ಕೊಂಬಂದಿದ್ದೇನಾ ಅಂತ ಹೇಳ್ತಾರೆ. ಅಂದರೆ ಈ ಶಿಫ್ಟಲ್ಲಿ ನಾವೆಲ್ಲರೂ ಜರ್ಜರಿತಾರೆ. ನಾವಿಲ್ಲಿರೋರು ಯಾರು ಬೇಕಾದರೂ ತಮ್ಮಂತ ಪರೀಕ್ಷಿಸ್ಕೊಂಡ್ರೆ ಇದರಲ್ಲಿ ನಾವೆಲ್ಲರೂ ಜರ್ಜರಿತಾರೆ. ಈ ವಲಸೆ ಇದೆಯಲ್ಲ, ಪಿತೃಪ್ರಧಾನತೆಯ ಈ ವಲಸೆ ಇದೆಯಲ್ಲ, ಈ ವಲಸೆಯ ಕಾರಣಕ್ಕಾಗಿ ನಮ್ಗೆ ಅನೇಕ ನಮ್ಮನ್ನು ಸಂಸ್ಕೃತಿಯ ವಾಹಕರಾಗಿ ನಮ್ಮನ್ನು ನೋಡುವ ಪರಿಕಲ್ಪನೆಗಳು ಈ ಶಿಫ್ಟಲ್ಲೂ ಇದೆ. ಅಷ್ಟೇ ಅಲ್ಲ, ನೀವು ಹೆಣ್ಣು ಥರ ಹೋಗಿ ಮಾತಾಡ್ತಾರೆ ನೋಡಿ, ತಾಯಿನ ನೋಡಿ ಹೆಣ್ಣು ತಕೊಂಬ, ತಿಪ್ಪೆ ನೋಡಿ ಕೃಷಿ ಮಾಡು ಅಂತ ನೋಡಿ, ಯಾವ್ಯಾವ ಥರದ್ದು. ಅಷ್ಟೇ ಅಲ್ಲ, ಸೀರೆಯಂತೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಈ ಥರದ್ದು ಕಲ್ಚರಲ್ಲಿ ತುಂಬ ಗಾದೆಗಳಿವೆ, ತುಂಬ ಗಾದೆಗಳಿವೆ. ಈ ಗಾದೆಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇವೆ ಅಂದರೆ, ಇವತ್ತಿಗೂ ಕೂಡ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಅಂತ ಭೇದ ಇಲ್ಲದೆ ಗಾದೆ ಬಳಸ್ತಿರ್ತೀವಿ ನಾವು. ಈ ಗಾದೆ ಕೊಡುವ ಅರ್ಥ ಏನು ಅಂತ ಗೊತ್ತಿದ್ರೂ ಕೂಡ ನಮಗೆ ಗೊತ್ತಿಲ್ಲದೆ ಅನ್ಕಾನ್ಷಿಯಸ್ಲಿ ನಾವು ಅನೇಕ ಸರಿ ನಮ್ಮನ್ನು ನಾವು ಅಲ್ಲಿಗೆ ದೂಡ್ಕೋತೀವಿ. ಮತ್ತು ಅದಕ್ಕೆ ಆ ಕಾರಣಕ್ಕೇ ಹೆಣ್ಣೊಳಗಡೆನೂ ಕೂಡ ಪಿತೃಪ್ರಧಾನದ ಮೌಲ್ಯಗಳು ಆಗಿವೆ. ಅದು ಸೋಷಲೈಸೇಷನ್ ಕಾರಣಕ್ಕಾಗಿ ನನ್ನೊಳಗೇನು ಗಂಡ ಪಿತೃಪ್ರಧಾನತೆ ಮೌಲ್ಯ ಇದೆ, ಹೆಣ್ಣೊಳಗಡೆ ಇದೆ, ಗಂಡೊಳಗಡೆ ಮೇಡಮ್. ಮನುವಿನ ಧರ್ಮಶಾಸ್ತ್ರವನ್ನೇ ನಾವು ಇನ್ನೂ ನಮಗೆ ನಡೀತಾ ಇದೆಯಾ, ಫಾಲೋ ಮಾಡ್ತಾ ಇದೀವಾ ಅಥವಾ ಪಿತೃಪ್ರಧಾನ ಕುಟುಂಬ? ಯಾಕೆ ಅಂದರೆ ಮನುವನ್ನ ನೀವು ಮಾತಾಡಬೇಕಾದ್ರೆ ತುಂಬ ಹಂತದಲ್ಲಿ ಮಾತಾಡಬೇಕಾಗತ್ತೆ. ಒಂದು ಹಂತದಲ್ಲಿ ಇವತ್ತು ಮಾತಾಡಿ ನಿಲ್ಸೋಕ್ಕಾಗಲ್ಲ. ಯಾಕೆಂದರೆ ಮನು 3 ಹೇಳ್ತಾನೆ. ಒಂದು ಹುಟ್ಟುತ್ತಾ ತಂದೆಯ ಅಧೀನದಲ್ಲಿರಬೇಕು, ಆಮೇಲೆ ಗಂಡನ ಅಧೀನ, ಆಮೇಲೆ ಮಕ್ಕಳ ಅಧೀನ. ಇವತ್ತಿಗೂ ಕೂಡ ಎಷ್ಟೋ ಹೆಣ್ಮಕ್ಳು, ನಮ್ಮಂಥವ್ರು ಕೆಲವ್ರನ್ನ ಬಿಡಿ, ನೀವು 80% ಹೆಣ್ಮಕ್ಕಳ ಸ್ಥಿತಿ ಇವತ್ತಿಗೂ ಕೂಡ ಅದೇ ಸ್ಥಿತಿಯಲ್ಲಿದೆ. ಮತ್ತು ನನ್ನದು ಅನ್ನೋದು ಏನು ಅಂದರೆ ನನ್ನ ಮಗ, ನನ್ನ ಗಂಡ, ನನ್ನ ತಂದೆ. ನಾವು ಇವತ್ತಿಗೂ ಕೂಡ ನಾವು ಹೇಳ್ಕೊಳ್ಳೋವಾಗ ಎಷ್ಟೊಂದು ಸಾರಿ ಹೇಳ್ತೀರಿ ನಮ್ಮ ತಂದೆ ನಮ್ಮನ್ನು ಬೆಳೆಸಿದ್ದು ಅಂತ. ಎಷ್ಟೋ ಸಾರಿ ನಾನಂತೂ ನಮ್ಮ ತಾಯಿನೇ ಬೆಳೆಸಿದ್ದು ನಮ್ಮನ್ನು ಅಂತ ಹೇಳ್ತೀನಿ. ಯಾಕೆಂದರೆ ಎಷ್ಟು ಕಲಿಸ್ತಾರೆ ಅವ್ರು ನಮ್ಮ ಕೆಲಸ. ನಾವು ಯಾರು ಕೂಡ ಇಲ್ಲಿ ಕೂತರೂ ಕೂಡ ನಮ್ಮ ತಂದೆನ ಕೊಟ್ಟು ಮಾಡ್ತಿರ್ತೀವಿ, ಅಥವಾ ನಮ್ಮ ಗಂಡ ಬಿಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳು. ನನ್ನ ಮಗ ನೋಡ್ರಿ ಎಲ್ಲ ಸಪೋರ್ಟ್ ಮಾಡ್ತಾನೆ, ನನಗೆ ಹೋಗೋ ಕಡೆ ಕರ್ಕೊಂಡು ಹೋಗ್ತಾನೆ ಬರ್ತಾನೆ ಅಂತ. ಹಂಗಲ್ಲ, ನಮ್ಮೊಳಗಡೆ ಇದ್ದರೆ ಮಾತ್ರ ನಮ್ಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಒಂದು ಇವಳ್ದು ಆಮುಗೆ ರಾಯಮ್ಮ, ನಮ್ಮ ವಚನಕಾರ್ತಿ, ಅವಳು ಹೇಳ್ತಾಳೆ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿಯುವವರ ಯಾರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳ ತೆಗೆಯುವವರ ಯಾರನೂ ಕಾಣೆ, ಎನ್ನ ಅಂಗದಲ್ಲಿದ್ದ ಅಹಂಕಾರವ ತೊರೆಯುವವರು ಯಾರನ್ನೂ ಕಾರೆ. ಯಾಕೆ ಎಲ್ಲ ಓದಿದ್ರೂ ಕೂಡ ಇದನ್ನು ಮುರ್ಕೊಳ್ಬೇಕಾಗಿರೋಳು ನಾನೇ, ಯಾರೂ ಬರೋದಿಲ್ಲ. ಹಾಗಾಗಿ ನಾವು ನಮ್ಮೊಳಗಡೆ ಇರುವ ಅಂಧಕಾರವನ್ನು ಮುರಿಕೊಳ್ಳದೆ ಯಾರೋ ನಮ್ಮನ್ನು ಬಂದು ಉದ್ಧಾರ ಮಾಡ್ತಾರೆ, ಇವರಿದ್ದಾರೆ ಅಂತ ಹೇಳೋದಿದೆಯಲ್ಲ,
ಅದೆಲ್ಲ ಸಾಧ್ಯವೇ ಇಲ್ಲ. ಹಾಗಾಗಿನೇ ಸ್ತ್ರೀ ನೋಟ ಅನ್ನೋದು ಸಾಹಿತ್ಯಕ್ಕೂ ಬೇಕು, ಸಂಸ್ಕೃತಿಯಲ್ಲೂ ಬೇಕು, ಸಮಾಜಕ್ಕೂ ಬೇಕಾಗಿರೋದು. ಯಾಕೆ ಅಂದರೆ ನಾವು ಹೆಣ್ಮಕ್ಳು ಯಾವುದು ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಸಮಾಜಮುಖಿಯಾಗಿ ನಡೆಯುವ ಮತ್ತು ಮಾನವತ್ವವನ್ನು ಎತ್ತಿ ಹಿಡಿಯುವ ಮೌಲ್ಯಗಳನ್ನು ನಮ್ಮೊಳಗಡೆ ನಾವು ಎಲ್ಲಿವರೆಗೂ ಬಳಸ್ಕೊಳ್ಳೋಕ್ಕಾಗಲ್ವೋ ಅಲ್ಲಿವರೆಗೂ ನಾವು ಪಿತೃಪ್ರಧಾನತೆಯ ದಾಸ್ಯರಾಗೇ ಇರ್ತೀವಿ ಅನ್ನೋದನ್ನು ಹೇಳ್ತೇವೆ. ಥ್ಯಾಂಕ್ ಯು ಮೇಡಮ್. ಮತ್ತು ಈಗ ಇತ್ತೀಚೆಗೆ ಎಲ್ಲ ಗೊತ್ತು ನಿಮಗೆ, ಸಾಮಾಜಿಕ ಜಾಲತಾಣಗಳು ಸಿಕ್ಕಾಬಟ್ಟೆ ಎಲ್ಲ ಹೆಣ್ಮಕ್ಳು ಸಹ ಉಪಯೋಗಿಸ್ತಾ ಇದ್ದೀವಿ. ಈ ಸಾಮಾಜಿಕ ಜಾಲತಾಣಗಳು ಹೆಣ್ಮಕ್ಳಿಗೆ ವರ ಆಗಿದೆಯಾ ಅಥವಾ ಶಾಪ ಆಗಿದೆಯಾ ಅಂತ ಲಕ್ಷ್ಮೀ ಮೇಡಮ್ ಕೇಳ್ತೀನಿ. ವರ ಆಗಿದೆಯಾ ಶಾಪ ಆಗಿದೆಯಾ ಅಂತನ ಒಂದು ರೀತಿಯಲ್ಲಿ ಅವರ ಅಭಿವ್ಯಕ್ತಿಗೆ ಒಂದು ಮಾಧ್ಯಮವಾಗಿದೆ. ಆದರೆ ಹೆಚ್ಚಾಗಿ ಅವರನ್ನು ಟೀಕಿಸುವುದಕ್ಕೆ, ಹಂಗಿಸುವುದಕ್ಕೆ, ಅವರ ಒಂದು ಪ್ರೈವೇಟ್ ಲೈಫ್ನ ಬೀದಿಗೆಳೆಯೋದಕ್ಕೆ ಇದಕ್ಕೇ ಹೆಚ್ಚಾಗಿ ಬಳಕೆ ಆಗ್ತಾ ಇವೆ. ಹೆಣ್ಣಿಗಂತೂ ಅದು ಏನಾಗುತ್ತೆ, ಹೆಣ್ಣಿನ ಬಗ್ಗೆ ಒಂದು ಆ ಥರದ ಮಾತಲ್ಲಿ ಬಂದುಬಿಟ್ರೆ ಅದು ಸುಳ್ಳಿರ್ಬೋದು ಅಂತ ಅಂದ್ಕೊಳ್ಳಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಏನೋ ಇರಬೇಕು ಅಂತ ಕಾಣುತ್ತೆ ಅಂತ ಅನುಮಾನ ಪಡೋರೇ ಜಾಸ್ತಿ. ಆ ಥರದ್ದು ಒಂದು ಸುಮ್ಮನೆ ಒಂದು ಸಂದೇಹವನ್ನು ಹುಟ್ಟು ಹಾಕಿಬಿಟ್ರೆ ಸಾಮಾಜಿಕ ಮಾಧ್ಯಮದ ಮೂಲಕ ಹೆಣ್ಣಿಗೆ ಅಷ್ಟೇ ಸಾಕು, ಅವಳ ವಿನಾಶಕ್ಕೆ ಕಾರಣ ಆಗಿಬಿಡುತ್ತೆ. ಎಲ್ಲ ಕೂಡ ಅವಳ ಮನೆಯವರು ಕೂಡ ಅವಳ ಬಗ್ಗೆ ಅನುಮಾನ ಪಡೋ ಹಾಗೆ, ಅವಳ ಸ್ನೇಹಿತರು, ಅವಳ ಗಂಡ, ಪ್ರತಿಯೊಬ್ಬರೂ ಅವಳ ಮೇಲೆ ಸಂದೇಹ ಪಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಿಗೆ ಅದು ಪರಿಣಾಮ. ಅದರಿಂದ ನಾವು ಸಾಮಾಜಿಕ ಮಾಧ್ಯಮವನ್ನು ಚೆನ್ನಾಗಿ ಬಳಸ್ಕೊಳ್ಳೋ ಸಾಧ್ಯತೆ ಇದೆ. ಆದರೆ ಅದನ್ನು ಹೆಚ್ಚಾಗಿ ಹೆಣ್ಣಿನ ವಿರುದ್ಧ ಬಳಸ್ಕೊಳ್ಳುವಂತಹ ಇದೆ ಜಾಸ್ತಿ. ಹೌದು. ಥ್ಯಾಂಕ್ ಯು ಮೇಡಮ್. ಈಗ ಮತ್ತೆ ಸ್ತ್ರೀವಾದ ಪುರುಷ ವಿರೋಧಿ ಅದನ್ನು ಎಂಬ ತಪ್ಪು ಕಲ್ಪನೆ ಇದೆ. ನಾನು ಹೇಳಿದೆ ಈಗ ರಾಜಾರಾಮ್ ಮೋಹನ್ ರಾಯ್ ಅವರವರು ಇವ್ರು ಹೇಳಿದ್ದು ಶ್ರೀಪರ ಅವರೆಲ್ಲ ಸಹ ಕಾರ್ಯ. ಆದರೆ ನಾವು ಇದನ್ನು ಹೇಳಿದ ತಕ್ಷಣ ಸ್ತ್ರೀವಾದ ಅಥವಾ ಸ್ತ್ರೀ ನೋಟ ಅಂದ ತಕ್ಷಣ ಇದು ಪುರುಷ ವಿರುದ್ಧವಾದ ಯೋಚನೆಗಳು, ಹೆಣ್ಮಕ್ಳು ಫೆಮಿನಿಸ್ಟ್ ಅಂತ ಒಂದು ಬ್ರ್ಯಾಂಡ್ ಮಾಡ್ತಾರೆ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ಸಬಿಹಾ ಮೇಡಮ್ ಈ ಪ್ರಶ್ನೆ. ಈ ಅಪಕಲ್ಪನೆ ಅನ್ನುವಂಥದ್ದು ತುಂಬ ಕಡೆಯಲ್ಲಿ ಇದೆ ಮತ್ತು ಅದು ಮುಂದುವರಿತಾನೂ ಇದೆ ಅನ್ನುವಂಥದ್ದು ಮೊದಲು ಒಪ್ಕೊಳ್ಳೋಣ. ಬಟ್ ಈ ಅಪಕಲ್ಪನೆಗೆ ಒಂದು ಮುಖ್ಯವಾದಂಥ ಕಾರಣ ಏನಂತ ಹೇಳಿದರೆ, ಅಲ್ಲಿ ಸ್ತ್ರೀವಾದವನ್ನು ಒಪ್ಪಿಕೊಂಡವರು, ಅದರ ಬಗ್ಗೆ ತಿಳುವಳಿಕೆ ಇರುವಂಥವ್ರು, ಅದನ್ನು ಬದುಕ್ತಾ ಇರುವಂಥವ್ರ ಬಗ್ಗೆ ಸಾಮಾಜಿಕರಿಗೆ ಒಂದು ಭಯ ಇದೆ. ಯಾವ ಥರದ ಭಯ ಅಂದರೆ, ಒಬ್ಬ ವ್ಯಕ್ತಿ, ಒಬ್ಬ ಹೆಣ್ಮಗಳು ತನಗೇನು ಬೇಕು, ತನ್ನ ಕನಸೇನು, ತನ್ನ ಬದುಕಿನ ಗುರಿ ಏನಾಗಿರಬೇಕು ಅನ್ನುವುದನ್ನು ಅವಳೇ ಯೋಚನೆ ಮಾಡುವುದಕ್ಕೆ ಹೊರಟಾಗ ಮನೆ ಒಳಗಿನಿಂದ ಸಮಾಜದ ಬೇರೆ ಬೇರೆ ಹಂತಗಳವರೆಗೆ ದಿಗಿಲು ಶುರುವಾಗುತ್ತೆ. ಇವಳ ಪಾಡಿಗೆ ಇವಳಿಗೆ ಏನು ಬೇಕು ಅನ್ನೋದನ್ನು ಅವಳೇ ತೀರ್ಮಾನ ಮಾಡಿದರೆ ನನ್ನ ಹಿಡಿತ ತಪ್ಪು ಹೋಗುತ್ತೆ, ನನ್ನ ಮಾತು ನಡೆಯೋದಿಲ್ಲ, ಅಥವಾ ಇದು ಮುಂದಕ್ಕೆ ತನಗೆ ಸಿಗುವಂಥ ಅನೇಕ ಅವಕಾಶಗಳು, ಸವಲತ್ತುಗಳನ್ನು ಇದು ಏನೋ ಅದನ್ನು ಕಡಿತಗೊಳಿಸುತ್ತೆ ಅನ್ನುವಂಥ ಒಂದು ಒಳಗಿನ ದಿಗಿಲಿದಲ್ಲ, ಆ ದಿಗಿಲು ಇಂತಹ ಅಪಕಲ್ಪನೆಗಳನ್ನು ಹುಟ್ಟಾಕುವುದಕ್ಕೆ ಮೊದಲ ಕಾರಣ. ಎರಡನೇದು, ಅದರ ಜೊತೆಗೆ ಯಾವುದೇ ಒಂದು ತಾತ್ವಿಕತೆ ಆಗಿರಲಿ, ಅದು ಹೇಗೆ ಹುಟ್ಟುತ್ತೆ ಅನ್ನುವುದಕ್ಕೆ ನಮಗೆ ಪ್ರತಿಯೊಂದನ್ನು ಗಮನಿಸಿದರೆ ಅದರ ಹಿಂದೆ ಒಂದು ದೊಡ್ಡ ಏನೋ ಒಂದು ದಾರಿ ಇದೆ, ಒಂದು ಸಾಗುವಿಕೆ ಇದೆ. ಉದಾಹರಣೆಗೆ ಸ್ತ್ರೀವಾದದ ಕುರಿತ ಹಾಗೆಯೂ ಇಂಥದ್ದೇ ಒಂದು ಅಪಕಲ್ಪನೆ ಬರುವುದಕ್ಕೂ ಒಂದು ಮುಖ್ಯವಾದಂಥ ಕಾರಣಗಳು ಎಲ್ಲಿರ್ತವೆ ಅಂದರೆ, ಪುರುಷ ಪ್ರಧಾನವಾದಂಥ ಹೇರಿಕೆಯ ಮೌಲ್ಯಗಳು ಹೇಗಿದ್ದಾವೆ ಅಂದರೆ ಎರಡು ರೀತಿಯಲ್ಲಿರ್ತವೆ. ಒಂದು ಒಪ್ಪಿತ ಯಾಜಮಾನ್ಯದ ರೀತಿಯಲ್ಲಿರುತ್ತೆ, ಇನ್ನೊಂದು ಹೇರಿಕೆಯ ಯಾಜಮಾನ್ಯದ ರೀತಿಯಲ್ಲಿ ಇರುತ್ತೆ. ಹೇರಿಕೆಯ ರೂಪದಲ್ಲಿ ಸ್ಪಷ್ಟವಾಗಿ ನಮಗೆ ಹೀಗೆ ಮಾಡಬೇಡ, ಇದು ಮಾಡಬೇಡ, ಇದು ಸರಿ ಇಲ್ಲ ಅಂತ ಹೇಳಿದರೆ ಒಳಗಿನಿಂದ ಬಂಡಾಯ ಶುರುವಾಗ್ಬಿಡುತ್ತೆ. ಯಾಕೆ ಮಾಡಬಾರ್ದು ಅಂತ ಪುಟ್ಟ ಮಗುವಿನಿಂದ ಹಿಡಿದು ಎಲ್ಲರೂ ಕೇಳುವುದಕ್ಕೆ ಒಂದು ರೆಸಿಸ್ಟ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಆದರೆ ಈ ಸಾಮಾಜಿಕ ವ್ಯವಸ್ಥೆ ಅದನ್ನು ಮೀರಿ ಒಂದು ಒಪ್ಪಿತ ಯಾಜಮಾನ್ಯವನ್ನು ಇಟ್ಕೊಂಡಿದೆ. ಅದು ಕಾಣುವುದಕ್ಕೆ ತುಂಬ ನನ್ನ ಪರವಾಗಿ, ನನ್ನ ಅನುಕೂಲಕ್ಕಾಗಿ, ನನ್ನ ರಕ್ಷಣೆಗಾಗಿ, ನನ್ನ ಒಳಿತಿಗಾಗಿ ಮಾಡ್ತಾ ಇದೆ ಅಂಥೇಳಿ ಸೂಚಿಸ್ತಾ ಇರುತ್ತೆ.
ಆದರೆ ಅದ್ರ ಒಳಗಡೆ ಇರುವಂಥದ್ದು ತನಗೆ ಬೇಕಾದ ಹಾಗೆ ಹೆಣ್ಣು ಮಕ್ಕಳನ್ನು ಮೌಲ್ಡ್ ಮಾಡುವ, ರೂಪಿಸುವ ಅಥವಾ ಸಿದ್ಧವಾದಂಥ ಒಂದು ಚೌಕಟ್ಟಿನ ಒಳಗಡೆ ಅವರನ್ನು ರೂಪಿಸುವ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದಕ್ಕೆ ತುಂಬ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ದನಕ್ಕೆ ಹಗ್ಗ ಕಟ್ಟಿಬಿಟ್ಟು ಒಂದು ಗೂಟ ಕಟ್ಟಿ ಮೈದಾನಲ್ಲಿ ಬಿಟ್ಬಿಟ್ಟಿರ್ತಾರೆ. ಆದ ದನ ತುಂಬ ಸಂತೋಷವಾಗಿ ಇಲ್ಲಿರುವ ಎಲ್ಲವೂ ನನಗೆ ಸಂಬಂಧಪಟ್ಟದ್ದು, ನಾನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದ್ರೂ ಹೋಗಬಹುದು, ನನಗಂಥ ಸ್ವಾತಂತ್ರ್ಯ ಇದೆ ಅಂಥೇಳಿ ಒಂದು ಭ್ರಮೆಯನ್ನು ಹಾಕಿರುತ್ತೆ. ಆದರೆ ಒಂದು ನಿರ್ದಿಷ್ಟ ದೂರ ಹೋದ ತಕ್ಷಣವೇ ಹಗ್ಗ ಎಳೆಯುತ್ತೆ. ಆ ಹಗ್ಗ ಎಳೆಯೋದು ಅಂತ ಅಂದರೆ ಈ ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ಒಂದು ಒಪ್ಪಿತವಾದಂಥ ಸ್ವಾತಂತ್ರ್ಯವನ್ನು ಅದು ಒಪ್ಕೊಂಡಿರುತ್ತೆ. ಅಲ್ಲಿಂದ ಚೂರಾಚೆ ಆ ಹೆಣ್ಣುಮಗಳು ವಿಸ್ತರಿಸಿದರೆ ತನ್ನ ಹಕ್ಕುಗಳನ್ನು, ತನ್ನ ಸ್ವಾಭಿಮಾನವನ್ನು ಅಥವಾ ತನ್ನ ಕೆಲಸಗಳಲ್ಲಿ ವಿಸ್ತರಣೆಯನ್ನು ಮಾಡಿದ ತಕ್ಷಣ ನೀನೆಂಥ ತಾಯಿ, ನೀನೆಂಥ ಮಗಳು, ನೀನೆಂಥ ಹೆಂಗಸು, ಈ ರೀತಿಯ ಬೈಗುಳುಗಳ ಮೂಲಕ ಮತ್ತು ಇನ್ನೊಂದು ಕಡೆಯಲ್ಲಿ ಈ ಬೈಗುಳುಗಳ ಮೂಲಕ ನಿಯಂತ್ರಿಸುವುದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತದೆ. ಇನ್ನೂ ಒಂದು ರೂಕ್ಷವಾಗಿ, ಇನ್ನೂ ಒಂದಷ್ಟು ಕಠೋರವಾಗಿ ಮಾಡುವುದಾದರೆ ಬಹಿಷ್ಕೃತರನ್ನಾಗಿ ಮಾಡುವ ಮೂಲಕ ಅದು ನಿಯಂತ್ರಿಸ್ತಾ ಇರುತ್ತೆ. ಹಾಗಾಗಿ ಈ ಸ್ತ್ರೀವಾದದ ಕುರಿತಾಗಿ ಇರುವಂಥದ್ದು ಒಂದು ಮುಖ್ಯವಾಗಿ ಪುರುಷರಲ್ಲಿ ತಾವು ಈವರೆಗೆ ಅನುಭವಿಸ್ತಾ ಇರುವ ಅನೇಕ ಸವಲತ್ತುಗಳೇನಿದೆ ಅದನ್ನು ಕಳ್ಕೊಳ್ಳುವ ಮತ್ತು ಹೆಣ್ಣು ಮಕ್ಕಳ ಮೇಲೆ ತಾವೇನು ಹತೋಟಿಯನ್ನು ಇಟ್ಕೊಂಡಿದ್ದೀವೋ, ನಿಯಂತ್ರಣವನ್ನು ಇಟ್ಕೊಂಡಿದ್ದೀವೋ, ಅವರ ಒಳಿತಿನ ದೃಷ್ಟಿಯಿಂದಲೇ ಅವೆಲ್ಲವುಗಳನ್ನು ಕಳೆದುಕೊಳ್ಳುವುದರ ಮೂಲಕ ತಾನು ಎಲ್ಲೋ ಅತಂತ್ರ ಆಗ್ತೀನಿ ಅನ್ನುವಂಥ ಒಳಗಿನ ಒಂದು ದೌರ್ಬಲ್ಯ ಇದಕ್ಕೆ ಕಾರಣ ಆಗುತ್ತೆ. ಹೆಣ್ಣು ಮಕ್ಕಳು ಕೂಡ ಇದನ್ನು ಒಪ್ಪಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಈ ಸಾಮಾಜೀಕರಣದ ಬಗ್ಗೆ ಈಗಾಗಲೇ ಇಬ್ಬರು ಹೇಳಿದರು. ಈ ಸಾಮಾಜೀಕರಣ ಅನ್ನುವಂಥದ್ದು ಇಬ್ಬರ ಮೇಲೆಯೂ ಪರಿಣಾಮ ಬೀರ್ತಾ ಇರೋದ್ರಿಂದ ಸಿದ್ಧವಾದಂಥ ಚೌಕಟ್ಟಿನ ಒಳಗಡೆ ಗಂಡು ಮತ್ತು ಹೆಣ್ಣು ಇಬ್ಬರನ್ನು ಇರಬೇಕು ಅಂಥೇಳಿ ಮತ್ತೆ ತನ್ನ ಇನ್ಸ್ಟಿಟ್ಯೂಷನ್ಸ್, ಕುಟುಂಬ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಸಮಾಜದ ಮೂಲಕ, ಸಮಾಜದ ಬೇರೆ ಬೇರೆ ಶಾಖೆಗಳಿದ್ದಾವಲ್ಲ, ಅದು ಸಾಂಸ್ಕೃತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇವೆಲ್ಲವುಗಳ ಮೂಲಕ ಯಾವ್ದು ಸರಿ, ಇದು ಹೀಗಿರಬೇಕು ಅಂತ ಹೇಳಿದ್ರಿಂದ ಅದನ್ನೇ ಉಸಿರಾಡ್ತಾ ಇರುವಂಥ ಹೆಣ್ಣುಮಕ್ಕಳು ಕೂಡ ಇದನ್ನು ಒಪ್ಪಿಕೊಳ್ಳುವ ಒಂದು ಸ್ಥಿತಿಯಲ್ಲಿರೋದ್ರಿಂದ ಮತ್ತು ಹೀಗೆ ಒಪ್ಪಿಕೊಳ್ಳುವುದರಿಂದಲೇ ಅನೇಕವಾದಂಥ ಅನುಕೂಲತೆಗಳು ತಮಗೂ ಇದ್ದಾವೆ ಅಂತ ಅವರು ಭ್ರಮೆಯಲ್ಲಿ ಇರುವ ಕಾರಣಕ್ಕಾಗಿ ಇವು ಇಬ್ಬರಿಂದಲೂ ಅನೇಕ ಸಂದರ್ಭಗಳಲ್ಲಿ ಒಪ್ಪಿತ ಆಗುತ್ತೆ. ವಾಸ್ತವಿಕವಾಗಿ ಸ್ತ್ರೀವಾದ ಅನ್ನುವಂಥದ್ದು ಅದು ಇಬ್ಬರ ಬಿಡುಗಡೆಯನ್ನು ಇಬ್ಬರ ಬಿಡುಗಡೆಯ ಬಗ್ಗೆಯೂ ಕನಸು ಕಾಣುವಂಥದ್ದು. ಇಬ್ಬರೂ ಕೂಡ ತಮ್ಮ ತಮ್ಮ ಸ್ವಾಯತ್ತವಾದಂಥ ಬದುಕನ್ನು ತುಂಬ ಅನ್ಯೋನ್ಯವಾಗಿ ಪರಸ್ಪರ ಪೂರಕವಾಗಿ ಬದುಕುವುದು ಹೇಗೆ ಅನ್ನುವುದರ ಹುಡುಕಾಟವನ್ನು ಮಾಡಬೇಕು ಅನ್ನುವುದನ್ನೇ ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ಅದನ್ನು ಒಂದು ಮಾನವೀಯವಾದಂಥ ಒಂದು ಚಿಂತನಾ ಕ್ರಮ ಮಾತ್ರ ಅಲ್ಲ, ಇದು ಥಿಯರಿಯ ಎಷ್ಟೋ ಬದುಕಿನ ಕ್ರಮವೂ ಆಗಿರಬೇಕು ಅನ್ನುವುದನ್ನು ಸ್ತ್ರೀವಾದ ಹೇಳ್ತಾ ಇರುತ್ತೆ. ಸೊ ನಿಮ್ಮ ಆ ಪ್ರಶ್ನೆಗೆ ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು, ಈ ಅಪಕಲ್ಪನೆ ಹುಟ್ಟುವುದಕ್ಕೆ ಒಳಗಡೆ ಇರುವಂಥ ದಿಗಿಲುಗಳು, ಕಳ್ಕೊಳ್ಳುವ ಸವಲತ್ತುಗಳು ಕಾರಣ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಸಬಿಹಾ ಮೇಡಮ್ ಅವರು ಹೇಳಿದ್ರು ಕುಟುಂಬ ಹೇಗಿರಬೇಕು ಮತ್ತು ಗಂಡ ಹೆಂಡತಿಯ ಪರಸ್ಪರ ಇದು ಹೇಗಿರುತ್ತೆ ಮತ್ತು ಹೆಣ್ಣಿನ ಪರಿಕಲ್ಪನೆ. ಈಗ ನಾನು ಇವ್ರದ್ದು ಮೇಡಮ್ ಬಂಕಿಮಚಂದ್ರರ ಚೌದುರಾಣಿ ಕೃತಿಯಲ್ಲಿ ಇವರು ಮೇಡಮ್ ಹೇಳಿದ್ದಕ್ಕೋಸ್ಕರ ಈ ಪ್ರಶ್ನೆ ಬಂತು. ಅವರಲ್ಲಿ ಮೊದಲು ಅವರು ಆ ಕಾಲದಲ್ಲೇ ಬರೆದ್ರು, ಅವರು ಹೆಂಡತಿಯ ಕಾಲುಗಳನ್ನು ಒತ್ತಾರೆ. ಅದು ಒಂದು ಆ ಕೃತಿಯಲ್ಲಿ, ಆ ಕಥೆಯಲ್ಲ, ಅದನ್ನು ಬರೆದಿದ್ದಕ್ಕೇ ಅಷ್ಟು ಸಮಾಜ ಅವರನ್ನು ವಿರೋಧ ಮಾಡ್ತು. ಯಾಕೆಂದರೆ ಒಬ್ಬ ಪುರುಷ ಹೆಣ್ಣಿನ ಕಾಲನ್ನು ಒತ್ತೋದು ನಮ್ಮ ಸಮಾಜದಲ್ಲಿ ಇಲ್ಲ ಅಂತ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಮೇಡಮ್? ಸುನಂದ ಅಂದರೆ ಆ ನೋಟ ಅದೇ ನಮಗೆಲ್ಲ ಸಣ್ಣ ವಯಸ್ಸಿಂದ ನಮ್ಮ ಮನೇಲಿ ಒಂದು ದೊಡ್ಡ ಫೋಟೋ ಇತ್ತು. ವಿಷ್ಣುಗೆ ಮಲ್ಕೊಂಡಿದ್ದಾನೆ ಹಾವಿನ ಮೇಲೆ, ಲಕ್ಷ್ಮಿ ಕಾಲೊತ್ತಾ ಕೂತಿದ್ಲು. ಈ ಚಿತ್ರವನ್ನು ನೋಡಿದ ನಾವೆಲ್ಲರೂ ಬೆಳೆದವ್ರಿಗೆ ನಮ್ಮೊಳಗಡೆ ಒಂದು ಕನ್ಸ್ಟ್ರಕ್ಷನ್ ಇರುತ್ತಲ್ವಾ,
ಅದರ ರಿವರ್ಸ್ ಆದ ತಕ್ಷಣವೇ ಅದು ರಿವರ್ಸ್ ಆಗಿ ಒಂದು ಜನಕ್ಕೆ ನೀನು ಪಾತ್ರವಾಗಿ ಕೊಟ್ಟರೆ ಯಾಕೆ ಒತ್ತಬಾರ್ದು ಅಂತ ನಾವೆಲ್ಲ ಮಾತಾಡ್ತೀವಿ. ಆದರೆ ಇಷ್ಟು ಕೆಟ್ಟೋದ್ರ ಹೆಣ್ಮಕ್ಳು ಅಂತ ಮಾತಾಡುವ ಸಾಮಾಜಿಕ ನೆಲೆಯಲ್ಲಿರುವ ಅನೇಕರು ಪಿತೃಪ್ರಧಾನತೆ ಒಪ್ಕೊಂಡವರು ಇದ್ದಾರೆ. ಹಾಗಾಗಿನೇ ಇಂಥ ದ್ವಿತ್ವ ನಾವು ಇರೋವರೆಗೂ ಇರುತ್ತೆ. ನಾವು ಈ ಸಮಾಜದೊಳಗಡೆ ಯಾಕೆ ಮೇಡಮ್ ಹೇಳಿದ್ರಲ್ಲ, ಏನು ಫೆಮಿನಿಸಮ್ ಈಸ್ ನಾಟ್ ಥಿಯರಿ, ಇಟ್ ಈಸ್ ಎ ವೇ ಆಫ್ ಲೈಫ್. ಇದು ಬದುಕಿನ ಜೀವನ ವಿಧಾನ. ಸೊ ಈ ಜೀವನ ವಿಧಾನಕ್ಕೆ ನಾವು ಸಾಗಬೇಕಾದ್ರೆ ಇದು ಮುರಿಬೇಕಲ್ವಾ, ಈ ಮಿತ್ತುಗಳನ್ನ ಮುರಿಬೇಕಲ್ಲ, ನಮಗೆ ಕೊಟ್ಟಿರೋ ಹಿಂದಿನಿಂದ ಕೊಟ್ಟಿರೋ ಈ ಮಿತ್ತುಗಳನ್ನ ಮುರಿಬೇಕಲ್ಲ. ಮುರಿಯುವಾಗ ನಮ್ಮೊಳಗಡೆ ಒಂದು ಸಂಘರ್ಷ ಉಂಟಾಗತ್ತೆ, ಎಲ್ಲರೊಳಗಡೆನೂ ಉಂಟಾಗತ್ತೆ. ನಾನು ಇದನ್ನು ಮಾಡಿದರೆ ಏನಾಗತ್ತೆ, ಏನು ಮಾಡಿದರೆ ಏನಾಗುತ್ತೆ ಅನ್ನೋ ಸಂಘರ್ಷ ನಮ್ಮೊಳಗೆ ಉಂಟಾಗತ್ತೆ. ನಾವು ಸಂಘರ್ಷದಿಂದನೇ ಬಿಡುಗಡೆಗೊಂಡವ್ರು ಇರ್ತೀವಿ. ಸಂಘರ್ಷಕ್ಕೆ ಒಳಪಡಿಸ್ದೆ ಒಪ್ಕೊಳ್ಳೋರು ಕೂಡ ಈ ಜಗತ್ತಲ್ಲಿ ಒಟ್ಟೊಟ್ಟಿಗೆ ಹೋಗ್ತಿರ್ತೀವಿ. ಎರಡೂ ಥರದ ಜೀವನ ವಿಧಾನಗಳಿದೆ. ಆದರೆ ಪ್ರತಿಯೊಬ್ಬರೂ ಕೂಡ ನಾವು ಬಯಸ್ತೀವಿ, ನಮಗೆ ಕಾಲು ನೋವಾದಾಗ ನಮಗೆ ಸಹಾಯಕ್ಕೆ ನನ್ನ ಕಾಲು ಒತ್ತು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ನಾವು ಮಕ್ಕಳ ಹತ್ರ ಒತ್ತಿಸ್ಕೊತಾ ಇರ್ತೀವಿ, ನಮ್ಮ ಅಮ್ಮಂದಿರುಗಳೆಲ್ಲ ನಾವು ಒತ್ತಿಸ್ಕೊತೀವಿ ಕಾಲನ್ನು. ಯಾಕೆ ಅಂದರೆ ಅಷ್ಟಂತೂ ಸ್ವಲ್ಪ ಪಲ್ಲಟ ಆಗಿದೆ. ಅವರು ಬರೆದ ಕಾಲಕ್ಕೂ ಈಗಕ್ಕೂ ಸ್ವಲ್ಪ ಪಲ್ಲಟ ಆಗಿದೆ. ಆದರೆ ಎಲ್ಲರೂ ಒತ್ತದೇ ಇರ್ಬೋದು, ಕೆಲವರಂತೂ ಒತ್ತುತ್ತಾರೆ. ಈ ಪಲ್ಲಟನೇ ನಾವು ಅಂದ್ಕೊಂಡಿರೋದು ಜೀವನದಲ್ಲೇ ಸ್ತ್ರೀವಾದ ಉಂಟು ಮಾಡಿರೋ ಒಂದು ಯೋಚನಾ ಕ್ರಮದಿಂದ, ಸ್ತ್ರೀ ನೋಟದಿಂದ ಜಗತ್ತನ್ನು ನೋಡ್ತಾ ಇದ್ದ ಕಾರಣಕ್ಕಾಗಿ ನಾವು 1975 ಅನಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನಂತರದಲ್ಲಿ ನಮ್ಮ ಹೆಣ್ಮಕ್ಳು ಬರೆಯೋಕ್ಕೆ ಶುರು ಮಾಡಿದಾರಲ್ಲ, ಆ ಬರವಣಿಗೆಗಳ ಫಲಿತ ಎಲ್ಲರೊಳಗಡೆನೂ ಕೂಡ ಒಂದು ಸಂಘರ್ಷದಿಂದ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕ್ಕೆ ಈಗಿನ ಹೆಣ್ಮಕ್ಳಂತೂ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಾವೇ ನೋಡ್ತಿರ್ತೀವಿ, ನಮ್ಮ ಸೊಸೆಯರಿಗೂ ನಮ್ಮ ಹೆಣ್ಮಕ್ಳಿಗೂ ನಮಗೂ ಇರುವ, ನಮ್ಮ ಅಮ್ಮಂಗೂ ನಮಗಿರುವ ವ್ಯತ್ಯಾಸವನ್ನು ನಾವು ಕಂಡುಕೊಂಡ್ರೆ ಅಷ್ಟಂತೂ ಸಮಾಜದಲ್ಲಿ ಪಲ್ಲಟಾಗಿದೆ. ಆ ಸಮಸ್ಯೆ ಇವತ್ತೇನು ಅಷ್ಟು ಉಲ್ಮಣ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು. ಈಗ ಕಲೆಯಿಂದ ಖಂಡಿತವಾಗ್ಲೂ ಅಂದರೆ ತುಂಬ ವರ್ಷಗಳಿಂದ ಲಕ್ಷ್ಮೀ ಮೇಡಮ್ ಅವರು ಈ ಕಲಾ ಮಾಧ್ಯಮದಲ್ಲಿ ಅಥವಾ ರಂಗಭೂಮಿಯಲ್ಲಿ ತೊಡಗಿಕೊಂಡಿರೋದ್ರಿಂದ ಈ ಕಲಾ ಮಾಧ್ಯಮದಿಂದ ಹೆಣ್ಮಕ್ಕಳ ಪರಿಸ್ಥಿತಿ ಬದಲಾವಣೆ ಆಗಿದೆ ಅಂತ ನೀವು ಒಪ್ತೀರಾ ಮೇಡಮ್? ಆಗುವ ಸಾಧ್ಯತೆ ಇದೆ. ಒಂದು ಪ್ರದರ್ಶನದಿಂದ ಬದಲಾವಣೆ ಆಗ್ಬಿಡೋದಿಲ್ಲ. ಮತ್ತೆ ಮತ್ತೆ ಈ ರೀತಿಯ ದೃಷ್ಟಿಕೋನವನ್ನು ನಾವು ಅವರ ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳು ಕೂಡ ನೋಡಬೇಕು, ಅವರಲ್ಲೂ ಬೆಳಿಬೇಕು. ಯಾಕೆಂದರೆ ಒಂದು ಮನೆಯಲ್ಲಿ ಮಗಳಲ್ಲಿ ಎಲ್ಲಿವರೆಗೂ ಭೇದ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಅದು ಗಂಡ ಹೆಂಡತಿಯ ರಿಲೇಷನ್ಶಿಪ್ ಹೇಗಿದೆ ಅಂತ ನೋಡಿಕೊಂಡು ಮಕ್ಕಳು ಕಲ್ತ್ಕೊಳ್ತಾರೆ. ಅವರು ಮಗ ಯಾವಾಗ ಗಂಡನಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ತಾ ಇದೆ, ಎಲ್ಲದಕ್ಕೂ ಬರೀ ಹೆಂಡ್ತಿನೇ ಮಾಡ್ತಾಯಿದ್ದಾರೆ ಅಂದರೆ ತಾಯಿನೇ ಎಲ್ಲ ಕೆಲಸ ಮಾಡ್ತಾಳೆ, ತಂದೆ ಸುಮ್ಮನೆ ಕೂತ್ಕೊಂಡಿರ್ತಾನೆ ಅಂತಂದರೆ ಮಗ ತಂದೆಯನ್ನು ಕಾಪಿ ಮಾಡ್ತಾನೆ. ಆಮೇಲೆ ಚಿಕ್ಕ ಹೆಣ್ಣು ಮಗಳು ಅಮ್ಮನಿಗೆ ಸಹಾಯ ಮಾಡೋಕ್ಕೆ ಶುರು ಮಾಡ್ತಾಳೆ. ನಮ್ಗೆ ಎಷ್ಟು ಮಟ್ಟಿಗಿದೆ ಅಂದರೆ ಪಠ್ಯಕ್ರಮದಲ್ಲಿ ಮೊದಲು ನಿಮಗೆಲ್ಲ ನೆನಪಿರ್ಬೋದು, ಮೊದಲನೇ ಪಾಠ ಇದ್ದಿದ್ದು ಬಸವ ಕಮಲ. ಬಸವ ಹೊರಗಡೆ ಚೆಂಡಾಡ್ತಾ ಇರ್ತಾನೆ, ಕಮಲ ಅವರ ಅಮ್ಮನಿಗೆ ಅಡುಗೆ ಮನೆಯಲ್ಲೇ ಸಹಾಯ ಮಾಡ್ತಾ ಇರ್ತಾಳೆ. ಇದು ಗಂಡಸರು ಪರ್ಕೆ ಹಿಡಿಯೋದಿಲ್ಲ, ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳಲ್ಲೇನೆ ಪರ್ಕೆ ಹಿಡ್ಕೊಂಡು ಕುಡಿಸೋದು ಅದೆಲ್ಲ ಅವ್ರ ಅಮ್ಮನ್ನ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲಿವರೆಗೂ ಈ ತಂದೆ ತಾಯಿಗಳ ರೋಲು ಬದಲಾಗೋದಿಲ್ವೋ ಅಲ್ಲಿವರೆಗೂ ಮಕ್ಕಳನ್ನ ಮನಸ್ಸನ್ನು ಬದಲಾಯಿಸೋಕ್ಕೆ ಸಾಧ್ಯ ಇರೋದಿಲ್ಲ. ಹಾಗೆ ನಾವು ಇದನ್ನು ಮತ್ತೆ 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 ತೋರಿಸ್ತಾ ಹೋಗಬೇಕಾಗತ್ತೆ. ನಮ್ಮ ಪಠ್ಯಗಳಲ್ಲಿ, ನಮ್ಮ ಎಲ್ಲ ರೂಢಿಗಳಲ್ಲಿ ಈ ತರಹದ ಒಂದು ಮನೋಭಾವವನ್ನು ನಾವು ಬಿತ್ತುತ್ತಾ ಹೋದರೆ ಮುಂದೊಂದು ದಿನ ಅದು ತಕ್ಷಣ ಆಗುವಂಥ ಒಂದು ರೆವಲ್ಯೂಷನ್ ಅಲ್ಲ, ಅದು ನಿಧಾನವಾಗಿ ಪರಿವರ್ತನೆ ಆಗಬೇಕು. ಯಾಕೆಂದರೆ ನಾವು ಇಂಟೆಲೆಕ್ಚುವಲಿ ಫೆಮಿನಿಸಮ್ನ ಒಪ್ಕೊಂಡರೂ ಕೂಡ ಇಮೋಷನಲ್ ಲೆವೆಲಲ್ಲಿ ಇನ್ನೂ ಕೂಡ ಪಿತೃಪ್ರಧಾನ ಮೌಲ್ಯಗಳಿಗೆ ಜಾಸ್ತಿ ಆಗಿರ್ತೀವಿ. ಅದನ್ನು ಸಂಪೂರ್ಣವಾಗಿ ಬಿಡೋದಕ್ಕೆ ಮನಸ್ಸಾಗೋದಿಲ್ಲ. ಅದು ಇಂಟೆಲೆಕ್ಚುವಲಾಗಿ ಒಪ್ಕೊಂಡ್ಬಿಡ್ಬೋದು, ಥಿಯರಿಟಿಕಲಾಗಿ ಒಪ್ಕೊಂಡ್ಬಿಡ್ಬೋದು, ಆದರೆ ಅದನ್ನು ಇಮೋಷನಲ್ ಲೆವೆಲಲ್ಲಿ ಜಾರಿಗೆ ತರೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದು ಮತ್ತೆ ಪ್ರಶ್ನೆ ಇದೆ, ಅದು ಮತ್ತೆ ಮತ್ತೆ ನಾವು ಮತ್ತೆ ಇದನ್ನು ಮಕ್ಕಳ ಮುಂದೆ ಪಠ್ಯಗಳ ಮೂಲಕ ಶಾಲೆ ಕಾಲೇಜುಗಳಲ್ಲಿ ಎಲ್ಲದರಲ್ಲೂ ಇದನ್ನು ಮತ್ತೆ ಮತ್ತೆ ರೀಇನ್ಫೋರ್ಸ್ ಮಾಡ್ತಾ ಇರಬೇಕು. ಆವಾಗ ಮಾತ್ರನೇ ಒಂದು ರೀತಿಯ ಬದಲಾವಣೆ ಕಾಣೋದಕ್ಕೆ ಸಾಧ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ವೈಸ್ ಚಾನ್ಸಲರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಸಬಿಹಾ ಮೇಡಮ್ಮು.
ಮತ್ತು ಬಹಳ ಹೆಣ್ಮಕ್ಳ ಜೊತೆ ಓಡಾಡಿದ್ದಾರೆ. ಈ ಶಿಕ್ಷಣ ಅನ್ನುವಂತಹ ದೊಡ್ಡ ಶಕ್ತಿ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿರಬಹುದು ಅಂತ ನನ್ನ ನಂಬಿಕೆ. ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇಲ್ಲಿರುವ ಅನೇಕರು ಶಿಕ್ಷಣದ ಮೂಲಕನೇ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅದನ್ನು ಮೊದಲು ಪ್ರಸ್ತಾಪ ಮಾಡಿ, ಶಿಕ್ಷಣದ ಮೂಲಕ ಹೆಣ್ಮಕ್ಳ ಸಬಲೀಕರಣ ಸಾಧ್ಯ ಅಂತ, ಮತ್ತು ಇನ್ನೊಂದು ಆರ್ಥಿಕ ಸ್ವಾವಲಂಬನೆಯ ಮೂಲಕ ಹೆಣ್ಮಕ್ಳಿಗೆ ಸಬಲೀಕರಣ ಆಗೋದಕ್ಕೆ ಸಾಧ್ಯ ಅನ್ನುವುದನ್ನು, ಇವೆರಡೂ ಗೋಲ್ಗಳನ್ನು ನಾವೆಲ್ಲ ಇಟ್ಕೊಂಡಿದ್ವಿ. ಅದರಿಂದ ಸಾಧ್ಯ ಆಗಿದೆಯಾ ಅನ್ನುವ ಪ್ರಶ್ನೆಯನ್ನು ಇವತ್ತು ಇಟ್ಕೊಂಡಾಗ ಅವು ಎರಡೂ ಎಷ್ಟು ಸಾಧನೆಯನ್ನು ಮಾಡಬೇಕಿತ್ತೋ ಅಷ್ಟು ಆಗಿಲ್ಲ ಅನ್ನೋದಕ್ಕೆ ಕೆಲವು ವಿವರಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣದ ಮೂಲಕ ಸಬಲೀಕರಣ ಸಾಧ್ಯ ಆಗದೇ ಇರುವುದಕ್ಕೆ ಆಗಿಲ್ಲ ಅಂತಲೇ ನಾ ಹೇಳಿದೆ, ಆಗಬೇಕಾದಷ್ಟು ಪ್ರಮಾಣದಲ್ಲಿ ಸಬಲೀಕರಣ ಆಗಿಲ್ಲ ಅಂತ. ಅಂದರೆ ನಾವೆಲ್ಲ ಪದವಿ ಪಡಿತಾ ಇದ್ದೀವಿ, ಸ್ನಾತಕೋತ್ತರ ಪದವಿ ಪಡಿತೀವಿ, ಸಂಶೋಧನೆ ಮಾಡ್ತೀವಿ, ಡಿಗ್ರಿ ತಗೋತೀವಿ. ಆದರೆ ಸ್ವಾಯತ್ತವಾಗಿ ಯೋಚನೆ ಮಾಡೋದಕ್ಕೆ, ಸ್ವತಂತ್ರವಾಗಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಾನು ಮಾಡಬೇಕು, ಯಾವುದು ಬೇಡ ಅನ್ನುವಂಥ ಸಾರ ವಿವೇಚನೆಯನ್ನು ಮಾಡುವುದಕ್ಕೆ ಮತ್ತು ಜೀವಪರವಾಗಿ ಯೋಚನೆ ಮಾಡುವುದಕ್ಕೆ ಈಗಿರುವ ಶಿಕ್ಷಣದ ಕ್ರಮದ ಒಳಗಡೆ ಸಾಕಷ್ಟು ಅವಕಾಶಗಳು ಇಲ್ಲ. ಅದು ನಮ್ಮ ಸಮಾಜದಲ್ಲಿರುವಂಥ ಅನೇಕ ಮೂಢನಂಬಿಕೆಗಳನ್ನು, ಅನೇಕ ಬಗೆಯ ಪಕ್ಷಪಾತ ದೃಷ್ಟಿಕೋನವನ್ನು ಮತ್ತು ನಿರ್ದಿಷ್ಟ ಸಮುದಾಯದ ಆಲೋಚನೆಗಳನ್ನು, ಜ್ಞಾನವನ್ನು ಮಾತ್ರ ಜ್ಞಾನ ಅಂತ ಹೇಳಿಕೊಂಡು ಅದು ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಅದು ನಮಗೆ ಮತ್ತೆ ಉಣಬಡಿಸ್ತಾ ಇದೆ. ಉದಾಹರಣೆಗೆ, ಈಗ ಹೆಣ್ಮಕ್ಕಳ ಅನುಭವವನ್ನು ಮನೆಗೆ ಸೀಮಿತಗೊಳಿಸಿದ ಒಂದು ಸಮಾಜ, ಆ ಅನುಭವಗಳ ಮೂಲಕನೇ ಹೆಣ್ಣು ಮಕ್ಕಳು ಪಡೆದಂಥ ಅನುಭವ, ಅದರಿಂದ ಪಡೆದ ವಿವೇಕ, ಅದರಲ್ಲಿ ಪಡೆದಂಥ ತಜ್ಞತೆ, ಲೋಕದೃಷ್ಟಿ ಏನಿದೆ ಅದನ್ನು ಶಿಕ್ಷಣದ ವಲಯ ಜ್ಞಾನ ಅಂತ ಪರಿಗಣಿಸೇ ಇಲ್ಲ. ಉದಾಹರಣೆಗೆ ಅದನ್ನು ಮತ್ತು ಒಂದು ಸ್ವಲ್ಪ ವಿವರ ಕೊಡುವುದೇ ಆದರೆ, ಹೌದಪ್ಪ, ಹೆಣ್ಮಕ್ಳು ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ, ಅಲ್ಲಿ ಅವರು ಯಾವ್ಯಾವ ತಜ್ಞತೆ ಏನು ಮಾಡಿದ್ದಾರೆ, ಅದು ಕೃಷಿಯಲ್ಲಿರ್ಬೋದು, ಅಡುಗೆಯಲ್ಲಿರ್ಬೋದು, ಅಥವಾ ಕಾಲಕ್ಕೆ ಸಿಗುವಂಥ ಸುತ್ತಮುತ್ತಲಿನ ಪರಿಕರಗಳನ್ನು ಇಟ್ಕೊಂಡು ಮನೆಯ ಆದಾಯವನ್ನು ಹೆಚ್ಚಿಸೋದ್ರ ಬಗ್ಗೆ ಆಗಿರ್ಬೋದು. ಇವೆಲ್ಲವೂ ಇಕನಾಮಿಕ್ಸಲ್ಲೂ ಇಲ್ಲ, ಹೆಲ್ತಲ್ಲೂ ಇಲ್ಲ, ಶಿಕ್ಷಣದ ಭಾಗದಲ್ಲೂ ಇಲ್ಲ. ಅಂದರೆ ಈ ರೀತಿಯ ಅನುಭವಗಳನ್ನು ಪ್ರತ್ಯೇಕಿಸ್ತಾ ಆನಂತರ ಅದರ ಜೊತೆಗೆ ಈ ನೀನು ಪಡೆದಿರುವಂಥ ಅನುಭವಗಳು ಯಾವುದಕ್ಕೂ ಸಾಲದು ಅನ್ನೋದನ್ನು ಶಿಕ್ಷಣದ ಮೂಲಕ ಹೇಳುವ ಯಾವ ಜ್ಞಾನ ಇದೆ ಅದು ಮಾತ್ರ ಜ್ಞಾನ ಅನ್ನುವಂಥದ್ದು ನಮ್ಮೆಲ್ಲರ ಆಲೋಚನೆಗಳಿಗೆ ನಮ್ಮ ಇದರಲ್ಲಿ ಶಿಕ್ಷಣದಿಂದಲೇ ಎಲ್ಲ ಆಗುತ್ತೆ ಅಂದರೆ ಆಗೋದಿಲ್ಲ. ನಾವು ಮೊದಲು ಪಠ್ಯಗಳನ್ನು ಬದಲಾಯಿಸಬೇಕು. ಪಠ್ಯದ ಒಳಗಡೆ ನಾವು ಯಾವ ಹೂರಣವನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಸಮನ್ಯಾಯದ ಹೂರಣ ಇದೆನಾ, ಎಲ್ಲರ ಜ್ಞಾನದ ಅವಕಾಶಗಳಿಗೆ ಅಲ್ಲಿ ಮಾನ್ಯತೆ ಇದೆನಾ ಅಂತ ನೋಡಿದರೆ ಆಗ ಶಿಕ್ಷಣದಿಂದ ಈಗ ನಾವು ಅಂದುಕೊಳ್ಳೋದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದಂಥ ಸಬಲೀಕರಣ ಸಾಧ್ಯ ಆಗುತ್ತೆ. ಮತ್ತು ಆರ್ಥಿಕತೆಯ ಸಂದರ್ಭದಲ್ಲಿಯೂ ಕೂಡ ನಾವು ಹೇಳಬೇಕಾದಂಥ ಹಣವನ್ನು ಗಳಿಸಿದರೆ ಸಾಲದು, ಹಣದ ಮೇಲೆ ದುಡಿಯುವವರಿಗೆ ಎಷ್ಟರ ಮಟ್ಟಿನ ಅದನ್ನು ಖರ್ಚು ಮಾಡುವುದಕ್ಕೆ ಅವರಲ್ಲಿ ಯಾವ ಥರದ ಅಧಿಕಾರ ಇದೆ ಅನ್ನೋದರ ಮೇಲೆ ಸಬಲೀಕರಣ ಅನ್ನುವಂಥದ್ದು ನಿಂತಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ, ಒಂದೇ ಒಂದು ಮಾತಲ್ಲಿ 3 ಜನಕ್ಕೂ ಒಂದೇ ಪ್ರಶ್ನೆ. ಸಮಾಜದಲ್ಲಿ ಸ್ತ್ರೀ ನೋಟದಿಂದ ನೀವು ತಕ್ಷಣ ನಿಮಗೆ ಅಧಿಕಾರ ಸಿಕ್ಕರೆ ಏನನ್ನು ಬದಲಾಯಿಸೋಕ್ಕೆ ಇಷ್ಟಪಡ್ತೀರಾ? ಈಗ ಮೇಡಮ್ ಹೇಳ್ತಾ ಇದ್ರಲ್ಲ ಸಬಲೀಕರಣ ಅಂದರೆ ಏನು ಅಂತ ನಿರ್ಧರಿಸೋದು, ಅದನ್ನು ಜಾರಿಗೆ ತರೋದು ಮತ್ತು ಅದನ್ನು ಅನುಭವಿಸೋದು, ಮೂರನ್ನು ಮಾಡಬೇಕು. ಆ ಮೂರಕ್ಕೆ ಏನಾಗಬೇಕು, ಟೆಕ್ಸ್ಟ್ಗಳು ಬದಲಾಗಬೇಕು, ಮನೆ ಬದುಕು ಬದಲಾಗಬೇಕು. ಹಾಗಾಗಿ ನಾನು ಹೇಳೋದು ಇಷ್ಟೇ, ಸಬಲರಾಗಬೇಕಂದ್ರೆ ಆ ದುಡ್ಡು ಕೊಟ್ಟರೆ ಆಗಲ್ಲ, ನಿಮಗೆ ಯೋಚಿಸುವಂಥದ್ದು ಬೇಕು.
ಯೋಚಿಸೋಕ್ಕೆ ಒಂದು ನೋಟ ಇರಬೇಕು, ಸ್ತ್ರೀ ನೋಟ ಇರಬೇಕು. ಆ ನೋಟ ಥರಕ್ಕೆ ಪಠ್ಯ ಬದಲಾಗಬೇಕು. ಪಠ್ಯ ಬದಲಾಯಿಸೋ ಕೆಲಸ ನಾನು ಮೊದಲು ಮಾಡ್ತೀನಿ, ನನಗೆ ಅವಕಾಶ ಸಿಕ್ಕಿದ್ರೆ. ಥ್ಯಾಂಕ್ ಯು ಮೇಡಮ್, ನಿಮ್ಮ ದೃಷ್ಟಿಕೋನ. ಎಲ್ಲ ಕ್ಷೇತ್ರಗಳಲ್ಲೂ ಸಂಪೂರ್ಣ ಸಮಾನತೆ ಇರಬೇಕು. ಆಮೇಲೆ ಆ ಸಮಾನತೆ ಎಷ್ಟರ ಮಟ್ಟಿಗೆ ರಿಯಲ್ ಆಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಮೇಲ್ನೋಟಕ್ಕೆ 50% ರಿಸರ್ವೇಷನ್ ಅಂತ ಅಲ್ಲ, ಅದು ಯಾವ ಕೆಳ ಹಂತದವರೆಗೂ ಅದು ಯಾವ ರೀತಿಯಲ್ಲಿ ಅದನ್ನು ಜಾರಿಗೆ ತಂದುಕೊಂಡಿದ್ದೀವಿ ಅನ್ನೋದು ಮುಖ್ಯ. ಅದನ್ನು ನೋಡಬೇಕಾಗತ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಹೇಳಬೇಕು. ಇವರಿಬ್ಬರು ಹೇಳಿದ ಒಪ್ಕೊಂಡೆ ಕೊನೆ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರಿಂದ ಹೇಳೋದು, ನಾವು ಇವೆಲ್ಲದರ ಜೊತೆಗೆ ಹೆಣ್ಮಕ್ಳ ಒಳಗಡೆ ಒಂದು ಸೋದರಿತ್ವ, ಸಿಸ್ಟರ್ಹುಡ್ ಅನ್ನುವಂಥದ್ದನ್ನು ಬೆಳೆಸುವುದಕ್ಕೆ ಪೂರಕವಾದಂಥ ಏನೇನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡ್ತೀನಿ. ಆ ಮೂಲಕ ಮಾತ್ರ ಈಗ ನಾವು ಹೆಣ್ಮಕ್ಳಾಗಿದ್ದರೂ ಅದ್ರ ಒಳಗಡೆ ನಮಗೆ ಎಲ್ಲಿಯೂ ಕೂಡ ಅದೊಂದು ಬಂಧುತ್ವವನ್ನು ನಾವು ಕಟ್ಟಿಕೊಳ್ಳೋದಕ್ಕೆ ಇನ್ನೂ ಸೋಲ್ತಾ ಇದ್ದೀವಿ. ಅದಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ಮತ್ತು ಮಾರ್ಗದರ್ಶನವನ್ನು ಕೊಡುವ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದೊಂದು ಬಹಳ ಸುಂದರವಾದ ಸಂವಾದ ಆಯಿತು ಅಂತ ನನ್ನ ಪಾಲಿಗೆ. ಯಾಕೆಂದರೆ ಎಲ್ಲರೂ ಸಹ ಅತ್ಯಂತ ಉತ್ತಮವಾದ ಅಭಿಪ್ರಾಯಗಳನ್ನು ಮತ್ತು ಉನ್ನತ ಮಟ್ಟದ ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ಮೂವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಒಂದು ಮಾತು ಹೇಳ್ತೀನಿ ನೋಡಿ, ನಮ್ಮ ಬಾವರಿದೇವಿದು ಮೇಡಮ್ ನಾಟಕ ಮಾಡಿದರು. ಬಾವರಿದೇವಿ ಕಾರಣಕ್ಕಾಗಿ ನಮಗೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ಕಾಯ್ದೆ ಬಂತು ಭಾರತದಲ್ಲಿ. ಅದು ಆಕೆಯ ಹೋರಾಟದ ಫಲ ನಮಗೆ ಸಿಕ್ಕಿದೆ. ಧನ್ಯವಾದ.